ಎಲ್ಲರಿಗೂ ನಮಸ್ಕಾರ. ಪ್ರಶಾಂತ ನೀರು ಸೇವೆ ಪರವಾಗಿ ನಿಮಗೆ ನಾನು ವಂದನೆಗಳು ಸಲ್ಲಿಸುತ್ತೇನೆ. ನನ್ನ ಹೆಸರು ಪ್ರಶಾಂತ್. ನಾನು ಇವತ್ತು ನಮ್ಮ ಮಧ್ಯದಲ್ಲಿ ಇರುವಾಗ ವಿಶೇಷ ವ್ಯಕ್ತಿ, ದೇವರು ಸೇವಕರು ರೆವರೆಂಡ್ ಜೆಸಿ ರಂಜನ್ ಅಮ್ಮ ಅವರ ಜೊತೆಗೆ ನಾವು ಮಾತಾಡೋಕ್ಕೆ ಇದ್ವಿ. ನಮ್ಮ ಇನ್ವಿಟೇಷನ್ ತಗೊಂಡು ಇಲ್ಲಿ ಬಂದಿದ್ದವರಿಗೆ ಸಂತೋಷ. ರೆವರೆಂಡ್ ಜೆಸಿ ಅಮ್ಮ ಅವರು 47 ವರ್ಷಗಳು ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ ಅಲ್ಲಿ ಚರ್ಚ್ ಆಫ್ ಸೌತ್ ಇಂಡಿಯಾ CSI ಅಲ್ಲಿ ಅವರು ಸೇವೆ ಮಾಡಿದ್ದಾರೆ. ಅವರಿಂದ ನಾವು ಕೇಳ್ಕೊಳ್ಳೋಕ್ಕೆ ಎಷ್ಟೊಂದು ಇದೆ. ಯಾವುದು ಬಗ್ಗೆ ನಾವು ಕೇಳಬೇಕಂದ್ರೆ ಸ್ಪೆಷಲಿ ಪಾಸ್ಟರಲ್ ಮಿನಿಸ್ಟ್ರಿ, ಅಂದರೆ ಪಾದ್ರಿಯಾಗಿ ಅವರು ಸೇವೆ ಮಾಡೋದು ಹಿಂಗೆ, ಅದರಲ್ಲಿ ಏನು ಸವಾಲುಗಳಿದೆ, ಏನು ಅವಕಾಶಗಳಿದೆ, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋದು ಒಳ್ಳೆಯದು ಅಂತ ನಾವು ಅವರನ್ನ ಇಲ್ಲಿ ಕರೆದಿದ್ದೀವಿ. ಸೊ ನಾವು ಶುರು ಮಾಡೋಣ. ಅಮ್ಮ, ಥ್ಯಾಂಕ್ ಯು ಒನ್ಸ್ ಅಗೇನ್, ನೀವು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಜೊತೆಗೆ ನಮ್ಗೆ ತುಂಬ ಸಂತೋಷ. ನಿಮ್ಮ ಬಾಲ್ಯ ಮತ್ತು ಕುಟುಂಬದ ಬಗ್ಗೆ ನೀವು ಹೆಚ್ಚಿಕೊಳ್ಳಬಹುದೇ? ಹೌದು, ನನ್ನ ಊರು ಶಿವಮೊಗ್ಗದ ಹತ್ರ ಮಂಡಗದ್ದೆ ಅಂತ. ನನ್ನ ತಂದೆ ತಾಯಿ, ನನ್ನ ಅಜ್ಜಿ ತಾತ ಎಲ್ಲ ಅಲ್ಲೇ ಇದ್ದಿದ್ದು. ಮಂಡಗದ್ದೆಯಿಂದ ಇನ್ನೂ ಸ್ವಲ್ಪ ಒಳಗೆ ಹೋಗ್ಬೇಕು ನಮ್ಮ ಊರಿಗೆ, ಸಿಂಧವಾಡಿ ಅಂತ ಒಂದು ಊರದು. ಅಲ್ಲಿ ನಾನು ಪ್ರಾರಂಭದ ಬಾಲ್ಯ ದಿನಗಳನ್ನ ನನ್ನ ಅಜ್ಜಿ ತಾತ, ನಮ್ಮ ಅಮ್ಮನ ತಂದೆ ತಾಯಿಯವರ ಒಟ್ಟಿಗೆ ಕಳೆದಿದ್ದು. ನನ್ನ ಶಾಲೆ ಅಲ್ಲೇ, ಆಮೇಲೆ 4ನೇ ತರಗತಿವರೆಗೂ ಅಲ್ಲೇ. 5, 6, 7ಕ್ಕೆ ನಾನು ಮಂಡಗದ್ದೆಯಲ್ಲಿ ನನ್ನ ತಂದೆ ತಾಯಿಗಳಿದ್ರು, ಅಂದ್ರೆ 5 ಕಿಲೋಮೀಟರ್ ದೂರ. ಅಲ್ಲಿ ಬಂದು ಅವರೊಟ್ಟಿಗಿದ್ದು ನನ್ನ ವಿದ್ಯಾಭ್ಯಾಸವನ್ನು ಅಲ್ಲಿ ಮುಗಿಸಿ, ಅಲ್ಲಿಂದ ಮತ್ತೆ ನಮ್ಗೆ ಹೈಸ್ಕೂಲ್ ನಮ್ಮ ಊರಲ್ಲಿ ಇರ್ಲಿಲ್ಲ. ಹಾಗಾಗಿ ಅಲ್ಲಿಂದ 10 ಮೈಲಿ ದೂರದಲ್ಲಿದ್ದಂತ ಶಾಲೆಗೆ ನಾನು ದಿನಾಲು ಬಸ್ಸಲ್ಲಿ ಹೋಗಿ ಬರ್ತಾ ಇದ್ದೆ. ನಾವು 9 ಜನ ಮಕ್ಕಳು ಒಟ್ಟು. ಆ 9 ಮಕ್ಕಳಲ್ಲಿ ನಾನೇ ದೊಡ್ಡವಳು. ಅದರಿಂದ ಹೆಚ್ಚಿನ ಜವಾಬ್ದಾರಿ ಇತ್ತು ಕುಟುಂಬದ ಹಿರಿ ಮಗಳಾಗಿ. ಹೌದು, ಒಳ್ಳೆಯದಮ್ಮ. ಸೊ ನೀವು ಚಿಕ್ಕ ಪ್ರಾಯದಿಂದ ನಿಮಗೆ ಯೇಸು ಸ್ವಾಮಿ ಬಗ್ಗೆ ಒಂದು ಟೀಚಿಂಗ್ ಇತ್ತ ಮನೆಯಲ್ಲಿ? ಹೌದು, ನಾವು ಅಂದ್ರೆ ನಮ್ಮ ಅಜ್ಜಿ ತಾತನು ಕ್ರಿಶ್ಚಿಯನ್ಸೇ ಆಗಿದ್ರು. ಅವರ ತಂದೆ ತಾಯಿಗಳು ಒಂದು ವೇಳೆ ಬೇರೆ ಧರ್ಮದಿಂದ ಬಂದಿರಬೇಕು. ನಮ್ಮ ಅಪ್ಪ ಅಮ್ಮನು ಕ್ರಿಶ್ಚಿಯನ್ಸ್. ಅಜ್ಜಿ ತಾತನ ಜೊತೆನಲ್ಲಿ ಬೆಳೆದಿದ್ರಿಂದ ನಮ್ಗೆ ದಿನಾಲು ದೇವ್ರ ವಾಕ್ಯ ಓದ್ಲೇಬೇಕು. ರಾತ್ರಿ ಎಷ್ಟೇ ಕಷ್ಟ ಆದ್ರೂ ದೇವ್ರ ವಾಕ್ಯ ಓದ್ಬೇಕು. ದಾವಿದನ ಕೀರ್ತನೆಗಳಲ್ಲಿ ಕೆಲವೊಂದು ಕೀರ್ತನೆಗಳನ್ನ ಕೊಡ್ತಿದ್ರು ಬಾಯ್ಪಾಠ ಮಾಡಕ್ಕೆ. ಬಾಯ್ಪಾಠ ಮಾಡಿ ಒಪ್ಪಿಸ್ತಿಲ್ಲ ಅಂದ್ರೆ ನಮ್ಗೆ ಅವತ್ ರಾತ್ರಿ ಊಟ ಇಲ್ಲ. ಹಾಗಾಗಿ ಅದು ದೇವ್ರ ವಾಕ್ಯ ಓದೋದು ಮತ್ತೆ ಪ್ರಾರ್ಥನೆ ಮಾಡೋದು ಆವಾಗಿಂದನೇ ಇತ್ತು. ಆಮೇಲೆ ಪ್ರತಿ ಭಾನುವಾರ ಆಲಯಕ್ಕೆ ಹೋಗೋದು. ನಮ್ಗೆ 10 ರಿಂದ 12 ಗಂಟೆವರೆಗೆ ಆರಾಧನೆ ಸಮಯ, ಯಾಕಂದ್ರೆ ಹಳ್ಳಿಯಿಂದ ಬರ್ಬೇಕಲ್ಲ. 10 ರಿಂದ 12 ಆದ್ಮೇಲೆ ನಮ್ಗೆ ಭಾನುವಾರ ಶಾಲೆ. ಈಗೆಲ್ಲ ಇಲ್ಲೇ ಮಧ್ಯದಲ್ಲೇ ಅಪ್ಪ ಅಮ್ಮಗೆ ಸುಲಭ ಆಗ್ಬೇಕಂತ ಮಧ್ಯದಲ್ಲೇ ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಗಲ್ಲ, ನಮ್ಗೆ ಆರಾಧನೆಯಲ್ಲಿ ನಾವು ಭಾಗವಹಿಸ್ಲೇಬೇಕು. ಇನ್ನೊಂದೇನಂದ್ರೆ ಆರಾಧನೆಯಲ್ಲಿ ಏನ್ ಪ್ರಸಂಗ ಮಾಡಿದ್ರು ಅದನ್ನು ಹೋಗಿ ಅಜ್ಜಿಗೆ ಒಪ್ಪಿಸ್ಬೇಕಿತ್ತು. ಅದ್ ಹೇಳಿದ್ರೇನೆ ನಮ್ಗೆ ಊಟ, ಮಧ್ಯಾಹ್ನದ ಊಟ ಭಾನುವಾರ. ಸೊ ಅದು ಇತ್ತು. ಆಮೇಲೆ ಅದಾದ್ಮೇಲೆ ಸಂಡೇ ಸ್ಕೂಲ್ ಮುಗಿಸಿನೇ ನಾವು ಬರ್ತಾ ಇದ್ದಿದ್ದು. ಸಂಡೇ ಸ್ಕೂಲ್ ಮತ್ತೆ ರಜಾಕಾಲದ ಸತ್ಯವೇದ ಶಾಲೆ VBS, ಅದು ಬಹಳ ಪ್ರಾಮುಖ್ಯ ಆಗಿತ್ತು. ಅದ್ರಲ್ಲೆಲ್ಲ ನಾನು ಭಾಗವಹಿಸಿದ್ದೆ. ಎಲ್ಲ ಸಂಡೇ ಸ್ಕೂಲ್ ತಪ್ಪದೆ ಹೋಗ್ತಿದ್ವಿ. VBSಗೆ 5 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು. ಬಟ್ ನಡ್ಕೊಂಡ್ ಬಂದು ನಡ್ಕೊಂಡ್ ಹಿಂದೆ ಹೋಗಿ VBS ಅಲ್ಲಿ ಏನೇನು ಕೊಡ್ತಿದ್ರು ಅದೆಲ್ಲ ಮಾಡ್ತಾ ಇದ್ವಿ ನಾವು. ನಿಮ್ಗೆ ಆ ಚಿಕ್ಕ ಪ್ರಾಯದಲ್ಲಿನೇ ಒಂದು ಪಾಸ್ಟರ್ ಆಗ್ಬೇಕು, ಯಾವ್ದು ನಿಮ್ದು ಫಸ್ಟ್ ಕನಸು ಏನಿತ್ತು? ನನ್ಗೆ ಪಾಸ್ಟರ್ ಆಗುವಂತ ಆಲೋಚನೆ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಹೆಂಗಸರು ಸಭಾಪಾಲಕಿಯರಾಗ್ತಾರೆ ಅನ್ನುವಂತ ಒಂದು ಯೋಚನೆ ಇರ್ಲೇ ಇಲ್ಲ. ಅದು ನಮ್ಗೆ ಹಳ್ಳಿಯಿಂದ ಬಂದಂತ ನಮ್ಗೆ ಇದು ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇರ್ಲಿಲ್ಲ. ನಮ್ಗಿದ್ದೇನು ದೇವರ ಸೇವೆ ಮಾಡ್ಬೇಕು.
ಹ್ಮ್ ಭಾನುವಾರ ಶಾಲೆನಲ್ಲಿ ಇರ್ಬೋದು, ರಜಾಕಾಲದ ಸತ್ಯವೇದ ಶಾಲೆಯಲ್ಲಿ ಹ್ಮ್. ಪ್ರತ್ಯೇಕವಾಗಿ ಮಿಷನರಿಗಳ ಸೇವೆ ಅದು ಬರ್ತಿತ್ತಲ್ಲ ಕಲಿಯೋದಕ್ಕೆ. ಅದರಿಂದ ಪ್ರೇರಿತಳಾಗಿ ಹ್ಮ್ ನನಗೆ ದೇವ್ರ ಸೇವೆ ಮಾಡ್ಬೇಕು ಅನ್ನುವಂತ ಒಂದು ಆಶೆ. ನಾನ್ ಮಾಡಿದ್ರೆ ದೇವ್ರ ಸೇವೆಗೆ ಹೋಗ್ಬೇಕು, ಹ್ಮ್ ನಾನು ಸೇವೆ ಮಾಡ್ಬೇಕು ಅನ್ನುವಂತ ಆಲೋಚನೆ ನನ್ನ ಮನಸ್ಸಲ್ಲಿ ಇತ್ತು. ಇತ್ತು. ಹ್ಮ್ ಸೊ ಹೆಂಗೆ ನಿಮ್ಗೆ ದೇವರು ಸೇವೆ ಬಗ್ಗೆ ಒಂದು ಕರೆ ಬಂದಿರ್ಬೋದು, ಹೆಂಗೆ ಬಂತು, ನೀವು ಹೆಂಗೆ ಅನ್ನಿಸ್ತ್ರಿ? ನನ್ಗೆ ಆತರ ನಾನು ಡೈರೆಕ್ಟ್ ಆಗಿ ನನ್ಗೆ ಯಾವತ್ತು ಆತರ ನನ್ಗಾಗ್ಲಿಲ್ಲ, ಅನಿಸಿಕೆ ಆಗ್ಲಿಲ್ಲ. ಹ್ಮ್ ನನ್ಗೆ ಚರ್ಚ್ಗಳಲ್ಲಿ ಅನೌನ್ಸ್ ಮಾಡೋದಕ್ಕೆ ಕಳಿಸ್ತಾರಲ್ಲ, ಹ್ಮ್ ಆವಾಗ ನಾನು ಅಂದ್ರೆ ಮಹಿಳೆಯರ ಕೂಟಕ್ಕೂ ಹೋಗ್ತಿದ್ದೆ ನಮ್ಮ ತಾಯಿ ಜೊತೆ. ಆವಾಗ ಅಲ್ಲಿ ಸಿಸ್ಟರ್ ಮೋಕ್ಷಾನಂದಮ್ಮ ಅಂತ ಇದ್ರು. ಅವರು ನೋಡು ಈ ತರ ಅಪ್ಲಿಕೇಶನ್ ಬಂದಿದೆ, ನೀನ್ ಹಾಕ್ತೀಯ, ನನ್ಗದು ಮನ್ಸಲ್ಲಿ ಇತ್ತಲ್ಲ ದೇವ್ರ ಸೇವೆ ಮಾಡ್ಬೇಕು ಅಂತ. ಆದ್ರಿಂದ ನಾನು ಆಯ್ತು ಅಂತ, ಪಾಪ ಅವರೇ, ಅದು ಲೇಟ್ ಆಗಿತ್ತು, ಅವರೇ ಅಪ್ಲಿಕೇಶನ್ ತರಿಸ್ಕೊಂಡು ನನ್ಗೆ ಎಲ್ಲಿ ನನ್ಗೆ ಇಂಟರ್ವ್ಯೂ ಇತ್ತೋ ಅಲ್ಲಿಗೆ ಅದನ್ನ, ಹುಬ್ಳಿನಲ್ಲಿ ಇತ್ತು, ಮಂಗಳೂರಲ್ಲಿ ಕಾಲೇಜ್ ಅಂದ್ರೆ ಹುಬ್ಳಿನಲ್ಲಿ, ಅಲ್ಲಿಗೆ ಅದನ್ನ ಕಳಿಸಿ ಅವರೇ ನನ್ ಜೊತೆಗೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಆಮೇಲೆ ಅದಕ್ಕೆ ಆಯ್ಕೆ ಆಯ್ತು. ಸೊ ಯಾವ ಕಾಲೇಜ್ ಇದು? ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್, ಮಂಗಳೂರು. ಮಂಗಳೂರು. ಸೊ ಅದು ಕನ್ನಡದಲ್ಲಿ ಇತ್ತ ನಿಮ್ದು? ಕನ್ನಡದಲ್ಲಿ ಇತ್ತು. ಪುಸ್ತಕ ಎಲ್ಲ ಓದ್ಬೇಕಾಗಿದ್ದು ಇಂಗ್ಲಿಷ್ ಅಲ್ಲಿ, ಆದ್ರೆ ಪಾಠ ಮಾಡ್ತಾ ಇದ್ದಿದ್ದು ನಮ್ಗೆ ಕನ್ನಡದಲ್ಲಿ, ಪರೀಕ್ಷೆ ಬರೀಬೇಕಾಗಿದ್ದು ಕನ್ನಡದಲ್ಲಿ. ಓಕೆ ಓಕೆ. ಸೊ ಎಷ್ಟು ಗರ್ಲ್ಸ್ ಸ್ಟೂಡೆಂಟ್ಸ್ ಅಲ್ಲಿ ಇದ್ರಿ? ನಮ್ಮ ಸೀನಿಯರ್ ಬ್ಯಾಚ್ ಅಲ್ಲಿ 3 ಇದ್ರು, ನಾವು 5 ಮಂದಿ ಇದ್ವಿ ಒಟ್ಟಿಗೆ. ನಾವು ಒಟ್ಟಿಗೆ ಕಲಿಯುವಾಗ ನಮ್ಗೆ 8 ಮಂದಿ ನಾವು ಇದ್ವಿ. ಓಕೆ ಓಕೆ. ಅವಾಗೆಲ್ಲ ಕಡಿಮೆ ಹೆಂಗಸರು ಬರ್ತಾ ಇದ್ದಿದ್ದು. ಹೌದು ಹೌದು. ಸೊ ನೀವು ಈ ತರ ಒಂದು ಡೆಸಿಷನ್ ತಗೊಂಡ್ಮೇಲೆ, ನಾನು ದೇವರ ಸೇವೆಗೆ ಹೋಗ್ತೀನಿ, ಥಿಯಾಲಜಿ ಕಾಲೇಜಿಗೆ ಹೋಗ್ತೀನಿ ಅಂತ ಡೆಸಿಷನ್ ತಗೊಂಡ್ಮೇಲೆ ನಿಮ್ಮ ಫ್ಯಾಮಿಲಿ ಅವ್ರು ಒಪ್ಕೊಂಡ್ರ? ನಮ್ಮ ಮನೆಯವ್ರಿಗೆಲ್ಲ ಖುಷಿ ಇತ್ತು, ಯಾಕಂದ್ರೆ ಅವಾಗ ಓದಿದ್ದು SSLC. SSLC ಆದ್ಮೇಲೆ ಇವಳು ಯಾವ್ದೋ ಒಂದು ಹೋಗ್ತಾಳೆ ಅಂತ ಹೇಳಿದ್ರೆ ಆಯ್ತು. ಅದ್ರಲ್ಲೂ ದೇವ್ರ ಸೇವೆ ಅಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಸ್ವಲ್ಪ ಭಕ್ತಿ ಜಾಸ್ತಿ ಅಲ್ವಾ, ಆವಾಗ ಅವ್ರಿಗೆ ಖುಷಿ ಆಯ್ತು. ಖುಷಿ. ಹೌದು, ಎಲ್ರು ಸಂತೋಷ ಪಟ್ರು. ಓಕೆ ಮಾ. ಸೊ ನಿಮ್ಮ ಇವರು ಬಿಟ್ಟು, ನಿಮ್ಮ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಾದ್ರು ನಿಮ್ಗೆ ಪ್ರಭಾವ ಬೀರದ ಮಾರ್ಗದರ್ಶಕರು ಯಾರಾದ್ರು ಉಂಟಾ? ಫ್ಯಾಮಿಲಿನಲ್ಲಿ ಅಫ್ಕೋರ್ಸ್ ನಮ್ಮ ಅಜ್ಜಿ ತಾತ ಅವ್ರದ್ದು ಇದಿತ್ತು, ಅಂದ್ರೆ ಸಹಕಾರ, ಪ್ರೋತ್ಸಾಹ. ಅದು ಬಿಟ್ರೆ ಅದೇ ಸಿಸ್ಟರ್ ಮೋಕ್ಷಾನಂದಮ್ಮ ಮತ್ತೆ ಮಿಸ್ ಚಾಕು ಅಂತ ಒಬ್ರು ಇದ್ರು. ಅವರು ಕೂಡ, ಅವರು ನಮ್ಗೆ ಭಾನುವಾರ ಶಾಲೆನಲ್ಲಿ ಪಾಠ ಮಾಡಿದವರು. ಅವರ ಮಾರ್ಗದರ್ಶನ, ಅವರ ಪ್ರೋತ್ಸಾಹ, ಬೆಂಬಲ ಅದು ತುಂಬಾ ಇತ್ತು ನಮ್ಗೆ ಸೇವೆ ಮಾಡ್ಲಿಕ್ಕೆ ಬರೋದಕ್ಕೆ. ಓಕೆ. ನಿಮ್ಗೆ ಯಾರು ಫೇವರೇಟ್ ಟೀಚರ್ಸ್ ಇದ್ರಾ, ಪ್ರೊಫೆಸರ್ಸ್? ಕಾಲೇಜಲ್ಲಿ ಇದ್ರು ನಮ್ಗೆ. ನಾವು SSLC ಹಳ್ಳಿ ಸ್ಕೂಲಲ್ಲಿ SSLC ಮಾಡಿ ಹೋದಾಗ ನಮ್ಗೆ ಇಂಗ್ಲಿಷ್ ಅಷ್ಟಿಲ್ಲ, ಏನು ಗೊತ್ತಿಲ್ಲ ಇಂಗ್ಲಿಷ್. ಆ ಟೈಮಲ್ಲಿ ನಮ್ಗೆ ಒಬ್ರು ಇಂಗ್ಲಿಷ್ ಟೀಚರ್ ಇದ್ರು, ಮಿಸ್ ಬಿಸೆಟ್ ಅಂತ. ಅವರು ಇಂಗ್ಲೆಂಡ್ ಇಂದನೇ ಬಂದಿದ್ರು. ಅವರೇ ನಮ್ಗೆ 5 ವರ್ಷನು ಇಂಗ್ಲಿಷ್ ಕಲ್ಸ್ಕೊಟ್ಟವ್ರು. ಹೇಗೆ ನಾವು ಓದ್ಬೇಕು, ಪದಗಳನ್ನ ಹೇಗೆ ನಾವು ಅದನ್ನ ಉಚ್ಚಾರಣೆ ಮಾಡ್ಬೇಕು, ಮತ್ತೆ ವ್ಯಾಕರಣ ಹೇಗಿರ್ಬೇಕು, ಅದನ್ನೆಲ್ಲ ಹೇಳ್ಕೊಟ್ಟವ್ರು ಅವರು. ಹೌದು, ಅವರೊಂದು ಒಳ್ಳೆ. ಮತ್ತೆ ಡಾಕ್ಟರ್ OV ಚತ್ತಣ್ಣ ಅಂತ ಹೇಳಿ, ಅವರು UTC ನಲ್ಲಿ ಕೂಡ ಪ್ರಿನ್ಸಿಪಲ್ ಆಗಿದ್ರು. ಈಗ ಅವ್ರು ನಿವೃತ್ತಿ ಹೊಂದಿದ್ದಾರೆ. ಅವರು ನಮ್ಗೆ ಪಾಠ ಹೇಳ್ಕೊಡ್ತಾ ಇದ್ರು. ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ನಾವು ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಅನೇಕ ವಿಷಯಗಳನ್ನ ಕಲಿಬೇಕು. ಈಗ ಗ್ರಂಥಾಲಯ, ಲೈಬ್ರರಿಗೆ ಹೋದ್ರೆ ಹೇಗೆ ಪುಸ್ತಕವನ್ನ ಹುಡುಕೋದು, ಪುಸ್ತಕದ ಹೆಸರಿಂದ ಹೇಗೆ ಹುಡುಕೋದು, ಆ ಪುಸ್ತಕ ಬರೆದವ್ರ ಹೆಸರಿಂದ ಹೇಗೆ ಹುಡುಕೋದು, ಕ್ಯಾಟ್ಲಾಗ್ ಹೇಗೆ ನೋಡೋದು. ಆಮೇಲೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಒಂದು ಪುಸ್ತಕದ ಹೆಸರು ಹೇಳ್ಬಿಟ್ಟು ಅದು ಈ ಪೇಜ್ ಇಂದ ಈ ಪೇಜ್ ವರೆಗೆ ನೀವು ಸಂಕ್ಷಿಪ್ತವಾಗಿ ಅದನ್ನ ಬರ್ಕೊಂಡು ಬನ್ನಿ ಅಂತ ಹೇಳ್ತಿದ್ರು. ನನಗೆ ಸಂಕ್ಷಿಪ್ತವಾಗಿ ಬರೆಯೋದಕ್ಕೆ ಅಲ್ಲಿ ಏನ್ ಬರ್ದಿದೆ ಅಂತ ಅರ್ಥ ಆಗ್ಬೇಕಲ್ಲ ಫುಲ್ಲು. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೆ,
ಒಂದು ಅದಕ್ಕಂತೂ ನೋಟ್ ಪುಸ್ತಕ ಇಟ್ಕೊಂಡು ಒಂದು ಕಡೆನಲ್ಲಿ ಎಲ್ಲ ವೊಕ್ಯಾಬ್ಯುಲರಿ ಬರ್ಕೊಳ್ಳೋದು, ಅದ್ರ ಅರ್ಥ ಬರ್ಕೊಳ್ಳೋದು, ಅದಕ್ಕೊಂತ ಒಂದು ಇದು ನಿಘಂಟು ಡಿಕ್ಷನರಿ ಅದಿತ್ತು. ಅದು ಪರ್ಮನೆಂಟ್ ನನಗೆ, ಅದು ಲೈಬ್ರರಿನಲ್ಲಿ. ಅದನ್ನ ಇಟ್ಕೊಂಡು ಅದನ್ನ ಬರ್ದು ಆಮೇಲೆ ಅದನ್ನ ಬರ್ದ ಮೇಲೆ ಅರ್ಥ ಬರ್ಕೊಂಡ್ಮೇಲೆ ಎಲ್ಲ ವಾಕ್ಯಗಳನ್ನ ಓದೋದು. ಒಂದೊಂದು ವಾಕ್ಯನೂ ಆವಾಗ ಭಾಷಾಂತರ ಮಾಡಿ ಆ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ತಿದ್ದೆ. ಆಮೇಲೆ ಅದನ್ನ ಓದಿ ಸಂಕ್ಷಿಪ್ತವಾಗಿ ಇನ್ನೊಂದ್ ಕಡೆ ಬರ್ಕೊಳ್ತಾ ಇದ್ದೆ. ಅದನ್ನ ಕೊಡುವಾಗ ಅವರು ಕೇಳಿದ್ರು ನಮ್ಗೆ, ನಮ್ಮ ಉಪಾಧ್ಯಾಯರು, ನೀನ್ ಅದ್ ಹೇಗೆ ಇಷ್ಟು ಚೆನ್ನಾಗಿ ಬರ್ದಿದ್ಯಾ? ನಾನು ಹೇಳ್ದೆ, ಅಯ್ಯ ನನ್ನ ಕತೆ ಕೇಳ್ಬೇಡಿ ನೀವು, ನೋಡಿ ನಾನು ಹೀಗೆಲ್ಲ ಬರ್ಕೊಂಡು ನಾನು ಮಾಡೋದು. ಅವ್ರು ಅದನ್ನ ತುಂಬಾ ಅವ್ರಿಗೆ ಬಹಳ ಖುಷಿ ಆಗ್ತಿತ್ತು. ನಮ್ಮ ಪ್ರಯತ್ನಕ್ಕೆ ಅವರು ಶ್ಲಾಘನೆ ಕೊಡ್ತಾ ಇದ್ರು. ಒಳ್ಳೆ ಕೆಲಸ ಮಾಡಿದ್ಯಾ, ಚೆನ್ನಾಗಿ ಕಲಿತಾ ಇದೀಯಾ ಅಂತ. ಆ ಪ್ರಯತ್ನ ವೇಸ್ಟ್ ಆಗಿಲ್ಲ ಆಕ್ಚುಲಿ. ಈಗ ನೋಡಿದ್ರೆ ನೀವು ಎಷ್ಟೊಂದು ಇಂಗ್ಲಿಷ್ ಕಾಂಗ್ರಿಗೇಷನ್ಸ್ ಕೂಡ ನೀವು ಲೀಡ್ ಮಾಡಿದ್ರಿ. ಹೌದು. ಎಷ್ಟು ಯಾವ್ದು ಇಂಗ್ಲಿಷ್ ಚರ್ಚಸ್ ನೀವು? ನಾನು ಮೊದಲಿಗೆ 1991 ಇಸ್ವಿಯಿಂದ 98 ಇಸ್ವಿವರೆಗೆ ನಾನು ಆಂಡ್ರೂಸ್ ಚರ್ಚ್ ಅಲ್ಲಿ ಇದ್ದೆ. ಆಮೇಲೆ ಅದೊಂದು, ಆಮೇಲೆ ಕಡೆಯಲ್ಲಿ 2013ರಿಂದ 2016 ಕ್ರಿಸ್ತ ಕೃಪಾಲಯ ಚರ್ಚ್, ಅದು ಕನ್ನಡ ಮತ್ತೆ ಇಂಗ್ಲಿಷ್. ಆಂಡ್ರೂಸ್ ಚರ್ಚ್ ಕೂಡ ಕನ್ನಡ ಮತ್ತೆ ಇಂಗ್ಲಿಷ್ ಮೇನ್. ಆಮೇಲೆ ತಿರುಗಿ ನಾನು 2016 19 ವರೆಗೆ 2016ರಿಂದ 19ವರೆಗೆ ತಿರುಗಿ ನಾನು ಸೆಂಟ್ ಆಂಡ್ರೂಸ್ ದೇವಾಲಯದಲ್ಲಿ ಸಭಾಪಾಲಕಿಯಾಗಿ ಕೆಲಸ ಮಾಡಿದೆ ಪುನಃ. ಆಮೇಲೆ ಕೊತ್ತನೂರು ಚರ್ಚ್ ಕೂಡ ಹೌದು. 2019ರಿಂದ ಮುಂದೆ ನಾನು 2023ರವರೆಗೆ ಅಲ್ಲಿ ಅಲ್ಲಿನೇ ನಾನು ನಿಮ್ಮ ಪರಿಚಯ ಆಗಿದ್ದು. ಹೌದು, ದೇವರು ಕೊಟ್ಟ ಕೃಪೆ ಹೇಳ್ಬೇಕು. ಸೊ ಎಷ್ಟು ವರ್ಷ ನಿಮ್ದು ಟೋಟಲಿ ಅಮ್ಮ? ಈಗ ನಾನು ಒಟ್ಟಿಗೆ ನನ್ನ ಡಯಾಸಿಸ್ ನಲ್ಲಿ ಸೇವೆ ಮಾಡಿದ್ದು 47 ವರ್ಷ. ಪ್ರಾರಂಭದಲ್ಲಿ ನಾನು ವುಮನ್ ವರ್ಕರ್ ಅಂತ, ಆವಾಗ ಡಯಾಸಿಸ್ ನಲ್ಲಿ ಅದೊಂದು ಪೋಸ್ಟ್ ಇತ್ತು, ವುಮನ್ ವರ್ಕರ್ ಅಂತ. ಆಮೇಲೆ ಹಾಸ್ಪಿಟಲ್ ಚಾಪ್ಲಿನ್ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು. ಆಮೇಲೆ ಸೋಷಿಯಲ್ ವರ್ಕರ್ ನಮ್ಮ ಕಿಂಡರ್ನಾಥ್ ಹಿಲ್ಫೆ ಬೋರ್ಡಿಂಗ್, ಇದು ಮಕ್ಕಳ ಮಧ್ಯದಲ್ಲಿ ಕ್ರಿಶಸ್ ಅಂತ ಇತ್ತು, ಅದ್ರಲ್ಲಿ ನಾನು ಸೋಷಿಯಲ್ ವರ್ಕರ್ ಕಮ್ ಆರ್ಗನೈಸರ್ ಆಗಿ ಕೆಲಸ ಮಾಡಿದೆ. ತಿರುಗಿ ಪುನಃ ವುಮನ್ ವರ್ಕರ್ ಆಗಿ ಕೆಲಸ ಮಾಡಿದೆ ಡಯಾಸಿಸ್ ಅಲ್ಲಿ. ಆಮೇಲೆ ಆರ್ಡಿನೇಷನ್ ಆದ್ಮೇಲಿಂದ 39 ವರ್ಷ ನಾನು ಸಭಾ ಸೇವೆಯಲ್ಲಿ ಪಾಸ್ಟರ್ ಆಗಿ ಕೆಲಸ ಮಾಡಿದೆ. 39 ವರ್ಷ. ಗ್ರೇಟ್ ಅಮ್ಮ. ಸೊ ಒಂದು ಪಾದ್ರಿ ಅಂದ್ರೆ ಏನು, ಆ ಸೇವೆ ಬಗ್ಗೆ ಎಲ್ಲರಿಗೂ ಅಷ್ಟು ಒಂದು ಮಾಹಿತಿ ಇಲ್ಲ ಅಲ್ಲ, ಅಂದ್ರೆ ಅಷ್ಟು ತಿಳುವಳಿಕೆ ಇಲ್ಲ. ಪಾಸ್ಟರ್ ಅಂದ್ರೆ ತಿಳ್ಕೊಳ್ಳೋದೇನೋ, ಚರ್ಚ್ ನಡೆಸ್ತಾರೆ, ಭಾನುವಾರ ಆರಾಧನೆ ನಡೆಸ್ತಾರೆ, ಮತ್ತೇನು ಕೆಲಸ ಇಲ್ಲ ಅಂತ ಅಂದ್ಕೊಳ್ತಾರೆ ಕೆಲವು ಸರಿ. ಆದ್ರೆ ಅದಕ್ಕಿಂತ ಹೆಚ್ಚಿಂದು, ಹೌದು ನಾವು ಭಾನುವಾರದಲ್ಲಿ ಆರಾಧನೆ ನಡೆಸ್ಬೇಕು, ಆಮೇಲೆ ಪ್ರಸಂಗ ಮಾಡ್ಬೇಕು, ದೇವ್ರ ವಾಕ್ಯ ಸಾರ್ಬೇಕು. ಆದ್ರೆ ಅದಕ್ಕಿಂತ ಮಿಗಿಲಾಗಿ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಜನರೊಡನೆ ಸಂಪರ್ಕ ಇಟ್ಕೊಳ್ಬೇಕು. ನಾವು ಯಾರೊಟ್ಟಿಗೆ ಸೇವೆ ಮಾಡ್ತೀವೋ ಅವರನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಅಗತ್ಯವಿರುವಂತ ಸೇವೆಯನ್ನ ನಾವು ಹಮ್ಕೊಳ್ಬೇಕು. ಅದು ಬೇರೆ ಬೇರೆ ಒಂದೊಂದು ಸಭೆಗೆ ಹೋದಾಗ ಒಂದೊಂದ್ ತರ ಇರುತ್ತೆ. ಅದನ್ನ ನಾವು ಯೋಚನೆ ಮಾಡಿ ಪ್ಲಾನ್ ಮಾಡಿ ಅದನ್ನ ನಾವು ಕಾರ್ಯ ಮಾಡ್ಬೇಕು. ಅದನ್ನ ನಾವು ಕೈಗೆತ್ಕೊಳ್ಬೇಕು ಕೆಲಸನ. ಕರೆಕ್ಟ್, ಸರಿಯಾಗಿ ಹೇಳಿದ್ರಿ. ಯಾಕಂದ್ರೆ ಒಂದೇ ತರ ಎಲ್ಲ ಸಭೆ ಇರಲ್ಲ. ಒಂದೊಂದವರು ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಆಮೇಲೆ ಅವ್ರನ್ನ ಇದು ಮಾಡ್ಬೇಕು. ಸೊ ಇದರಲ್ಲಿ ಅಲ್ಲಮ್ಮ, ಸೊ ನೀವು ಎಷ್ಟೊಂದು ಸೇವೆಗಳು ಹೇಳಿದ್ರಿ, ಅದರಲ್ಲಿ ನಿಮ್ಗೆ ಇಷ್ಟವಾದಂತ ಒಂದು ಅಂದ್ರೆ ಯಾವ್ದು ಹೇಳ್ತೀರಾ? ನಾನು ಪ್ರಾರಂಭದಲ್ಲಿ ನನ್ಗೆ ಮಕ್ಕಳ ಮಧ್ಯ ಸೇವೆ ಬಹಳ ಇಷ್ಟ ಇತ್ತು. ಸಂಡೇ ಸ್ಕೂಲ್ ಟೀಚರ್ಸ್ ಟ್ರೈನಿಂಗ್ ಕೊಡುವಂಥದ್ದು, ಅಥವಾ ಸಂಡೇ ಸ್ಕೂಲಲ್ಲಿ ಹೋಗಿ ಭಾನುವಾರ ಶಾಲೆಯಲ್ಲಿ ಹೋಗಿ ಸಹಾಯ ಮಾಡುವಂಥದ್ದು. ರಜಾ ಕಾಲದ ಸತ್ಯವೇದ ಶಾಲೆ, ಅದ್ರಲ್ಲಿ ನಿರ್ದೇಶಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೆ, ಡೈರೆಕ್ಟರ್ ಆಗಿ ಕೂಡ ಮಾಡಿದ್ದೀನಿ. ಸೊ ಅದು ನನಗೆ ಇಷ್ಟ ಆಯ್ತು. ಆಮೇಲೆ ನಾನು ಚನ್ನಪಟ್ಟಣ ಅನ್ನೋಂತ ಒಂದು
ಊರಿಗೆ ನನ್ನನ್ನ ವರ್ಗಾವಣೆ ಮಾಡಿದಾಗ ಅಲ್ಲಿನ ಜನರ ಅಗತ್ಯತೆ ಬೇರೆ ಇತ್ತು, ಬಡತನ. ಅದಕ್ಕನುಗುಣವಾಗಿ ಅಲ್ಲಿ ಒಂದು ಹೊಲಿಗೆ ತರಬೇತಿ ಕೇಂದ್ರ ಇತ್ತು. ಅದರ ಮೂಲಕ ಅವರಿಗೆ ಕಸೂತಿ, ಕೈ ಕೆಲಸ, ಇದು ಎಂಬ್ರಾಯ್ಡ್ರಿ, ಅದನ್ನ ಹೇಳ್ಕೊಟ್ಟು ಅದ್ರ ಮೂಲಕವಾಗಿ ಈಗ ನಾನು ಹಾಕೊಂಡಿದ್ದೀನಲ್ಲ ಈ ಸ್ಟೋಲ್, ಇದು ಚನ್ನಪಟ್ಟಣದಲ್ಲಿ ಮಾಡಿದ್ದು. ಇಂಥ ಒಂದು ಕೆಲಸನ ಅಲ್ಲಿನ ಹೆಂಗಸರಿಗೆ ಹೇಳ್ಕೊಟ್ಟು ಅದು ತುಂಬಾ ಮಾರಾಟ ಆಗ್ತಾ ಇತ್ತು. ಆಮೇಲೆ ಕೆಲವರಿಗೆ ಸೂಜಿ ಹಿಡಿಯಕ್ ಬರಲ್ಲ, ಅವ್ರಿಗೆ ಸಹಾಯ ಆಗ್ಬೇಕು ಅಂತ ಬೆಂಗಳೂರಲ್ಲೆಲ್ಲ ಇದು ಕಲಬೆರಕೆ ವಸ್ತುಗಳಲ್ವಾ, ಅದಕ್ಕೆ ನಾವೇನ್ ಮಾಡಿದ್ವಿ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪುಡಿ, ಮಾಂಸ ಮಸಾಲೆ ಪುಡಿ, ಇದನ್ನ ನಾವೇ ವಸ್ತುಗಳನ್ನ ತಂದು ಅದನ್ನ ಇದ್ ಮಾಡಿ ಪುಡಿ ಮಾಡಿ ಮಾರಿ ಅದೊಂದು ಅವ್ರಿಗೂ ಸಹಾಯ ಆಗ್ಲಿ ಅಂತ ಅದೊಂದು ಪ್ರಾಜೆಕ್ಟ್ ಮಾಡಿದ್ವಿ ನಾವು ಅಲ್ಲಿ. ಹಾಗೆ ಅದು ಇನ್ನೊಂದು ರೀತಿಯಲ್ಲಿ ಸಹಾಯ ಆಯ್ತು, ಯಾಕಂದ್ರೆ ಜನರ ಅಗತ್ಯತೆಗಳಿಗೆ ಸ್ಪಂದಿಸಿ ಅದಕ್ಕನುಗುಣವಾದಂತ ಸೇವೆ ಮಾಡುವಂಥದ್ದು ಅದು ನನ್ನ ಹೃದಯಕ್ಕೆ ಹತ್ತಿರ. ಒಳ್ಳೇದು, ಅದು ತುಂಬಾ ಮುಖ್ಯ ಅಲ್ವಾ? ಹೌದು ಹೌದು. ಅದು ಇನ್ನೊಂದು ರೀತಿಯಲ್ಲಿ ಆಶ್ಚರ್ಯ ಆಗ್ತದೆ, ಯಾಕಂದ್ರೆ ಈ ಕಾಲದಲ್ಲಿ ಎಷ್ಟೊಂದು NGOs ಇದೆ, ಎಷ್ಟೊಂದು ಚರ್ಚಸ್ ಮಾಡ್ತಾರೆ. ನೀವು 20-30 ವರ್ಷ ಮುಂಚೆನೆ ಈ ತರ ಒಂದು ವಿಷನ್ ಇಟ್ಕೊಂಡು ಈ ತರ ಒಂದು ಸೋಷಿಯಲ್ ಔಟ್ರೀಚ್ ಪ್ರೋಗ್ರಾಮ್ಸ್ ನೀವು ಶುರು ಮಾಡಿದ್ದೀವಿ. ಸೊ ಅದಂತ ಇಂಪ್ಯಾಕ್ಟ್ ಇವತ್ತೂ ಇದೆ ಅಲ್ವಾ? ಹೌದು ಹೌದು. ಈವನ್ ನಮ್ಮ ಕೊತ್ತನೂರು CSI ಅಲ್ಲಿ ಕೂಡ ನೀವು ಶುರು ಮಾಡಿದ್ರಿ ಅಲ್ವಾ? ಹೌದು, ಇಲ್ಲಿ ಕೂಡ ಇಲ್ಲಿ ಮಾಡುವಾಗ ಒಂದ್ ವೇಳೆ ಇಲ್ಲಿ ಪ್ರಾರಂಭ ಆಗಿದ್ದು ಹೇಗೆ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ, ನಿಮಗೆ ಜ್ಞಾಪಕ ಇರ್ಬೋದು ಅಲ್ವಾ? ಕೋವಿಡ್ ಟೈಮ್ ಅಲ್ಲಿ ತುಂಬಾ ಈ ಕೂಲಿ ಕಾರ್ಮಿಕರು, ನಾವು ಟಿವಿಯಲ್ಲೆಲ್ಲ ನೋಡಿದ್ವಿ, ಕೂಲಿ ಕಾರ್ಮಿಕರು ಒಂದು ಊರಿಂದ ಇನ್ನೊಂದು ಊರಿಗೆ ವಲಸೆ ಹೋಗೋದು. ಅದು ಬಹಳ ದುಃಖ, ಹೃದಯ ವಿದ್ರಾವಕ ಒಂದು ಸಮಯ. ಆವಾಗ ಒಬ್ಬ ಪಾಸ್ಟರ್ ಹೇಳಿದ್ರು, ನಾವು ಏನಾದ್ರೂ ಅವ್ರಿಗೆ ಊಟ ಕೊಡ್ಬೋದಲ್ಲ ಅಂತ. ಊಟ ಹೇಗೆ ಮಾಡೋದು ಅದು ಇನ್ನೊಂದು ಪ್ರಶ್ನೆ ಆಯ್ತು ನನ್ಗೆ. ಅವಾಗ ಜನ ಸಂಪರ್ಕ ಇಲ್ಲ, ಎಲ್ಲ ಲಾಕ್ಡೌನ್. ಆ ಟೈಮಲ್ಲಿ ಕೂಲಿ ಕಾರ್ಮಿಕರು ನಮ್ಗೆ ಎಲ್ಲಿ ಸಿಗ್ತಾರೆ, ನಾವ್ ಏನ್ ಮಾಡ್ಬೋದು, ನನಗ್ ನಾನೇ ಪ್ರಶ್ನೆ ಹಾಕೋದು, ನನಗ್ ನಾನೇ ಉತ್ತರ ಕಂಡ್ಕೊಡೋದು. ಆವಾಗ ಏನಾಯ್ತು ಅಂದ್ರೆ ನನ್ನ ಮನಸ್ಸಿಗೆ ಬಂದಿದ್ದೇನು, ಯಾರು ಕೂಲಿ ಕಾರ್ಮಿಕರು ಎಲ್ಲಿ ಇರ್ತಾರೆ, ಯಾರಿಗ್ ಗೊತ್ತಿರುತ್ತೆ? ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ, ಯಾಕಂದ್ರೆ ಅವರು ತಿರುಗ್ತಾ ಇರ್ತಾರಲ್ಲ ಹೊಯ್ಸಳದಲ್ಲಿ. ಹಾಗೆ ಮಾಡೋಣ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಕೆಲವರು ಸಹಾಯಕ ಕಮಿಟಿ ಮೆಂಬರ್ಸ್ ಕೆಲವ್ರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಇನ್ಸ್ಪೆಕ್ಟರ್ನ ಮೀಟ್ ಮಾಡಿ ಅವ್ರನ್ನ ಕೇಳಿದ್ವಿ, ಈ ತರ ನಮ್ಗೆ 50 ಕುಟುಂಬಗಳನ್ನ ಕೊಡಿ, ನಾವು ಸಹಾಯ ಮಾಡ್ತೀವಿ ಅವರಿಗೆ ಅಂತ. ಅವ್ರ ಸಹಾಯದಿಂದ ನಾವು ಈ ಕೆಲ್ಸನ ಮಾಡಿದ್ವಿ. ಒಂದ್ 50 ಜನನ ಹುಡುಕ್ವಿ. ಆಮೇಲೆ ನಮ್ಮ ಸಭೆನಲ್ಲೇ ಅನೇಕರು ಬಡವರು ಇದ್ರು, ಕೆಲಸ ಕಳ್ಕೊಂಡ್ಬಿಟ್ರು, ಮನೆ ಬಾಡಿಗೆ ಕಟ್ಟಕ್ಕಿಲ್ಲ, ಅಂತದೆಲ್ಲ ಪರಿಸ್ಥಿತಿ ಬಂದೋಯ್ತು. ಅಂತವ್ರನ್ನ ನಾವು ಗುರುತು ಮಾಡ್ಕೊಂಡು ಅದೊಂದು 22-24 ಕುಟುಂಬ ಅವರು ಇದ್ರು, ಇದೊಂದು 50 ಕುಟುಂಬ. ಇವರಿಗೆ ಸತತವಾಗಿ ನಾವು 6 ತಿಂಗಳು ಸಹಾಯ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಗೆ ಇನ್ನೊಂದು ಗುಂಪು ನಮ್ಮ ಕಣ್ಣಿಗೆ ಬಿದ್ದಿದ್ದು, ಕಸ ತಗೊಂಡು ಹೋಗ್ತಾರಲ್ಲ ನಮ್ಮನೆ, ಗಾರ್ಬೇಜ್ ಕಲೆಕ್ಟರ್ಸ್. ಕಸ ಸಂಗ್ರಹಣೆ ಮಾಡುವಂತ ಜನರು ಲಾಕ್ಡೌನ್ ಆಗ್ಲಿ ಏನೇ ಆಗ್ಲಿ ಅವರಿಗೆ ಕೆಲಸ ನಿಲ್ಲಿಲ್ಲ, ಅವ್ರು ಮಾಡ್ಲೇಬೇಕಿತ್ತು. ಅವ್ರನ್ನ ನಾವು ಗುರುತಿಸಿ, ಅವರೊಂದು 16 ಕುಟುಂಬ ಇದ್ರು, ಅವ್ರಿಗೂ ಕೂಡ ಸಹಾಯ ಮಾಡಿದ್ವಿ. ಅವಾಗ ಅವ್ರನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಅವ್ರನ್ನ ನಾವು ಒಂಥರ ಅಡಾಪ್ಟ್ ಮಾಡ್ಕೊಂಡ್ವಿ. ಅಡಾಪ್ಟ್ ಮಾಡ್ಕೊಂಡು ನಾವು ಅವ್ರನ್ನ ಕರೆದಿದ್ದು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಗಾರ್ಬೇಜ್ ಕಲೆಕ್ಟರ್ಸ್ ಅಂತ ಅವ್ರನ್ನ ಕರೀಲಿಲ್ಲ ನಾವು, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳಿದ್ವಿ, ನಮ್ಮ ವಿಸ್ತರಿತ ಕುಟುಂಬ ಅವರು. ಅಲ್ಲಿನ ಹೆಣ್ಣು ಮಕ್ಕಳಿಗೆ ನಾವು ಅವ್ರು ಬರೀ ಜೀವನ ಪರ್ಯಂತರ ಕಸ ಸಂಗ್ರಹಣೆ ಮಾಡೋರೇ ಆಗಿರ್ಬಾರ್ದು, ಅವ್ರಿಗೆ ಒಂದು ಉತ್ತಮ ಜೀವನ ಬೇಕು ಅಂತ ಹೇಳಿ ನಾವೇನ್ ಮಾಡಿದ್ವಿ, ಒಂದು ಟೈಲರಿಂಗ್ ಸೆಂಟರ್ ಪ್ರಾರಂಭ ಮಾಡಿದ್ವಿ. ಆದ್ರೆ ಅದು ದುರದೃಷ್ಟವಶಾತ್ ಅದು ಯಾಕೆ ಮುಂದೆ ಹೋಗ್ಲಿಲ್ಲ, ಕಾರಣಗಳು ಬೇರೆ ಬೇರೆ, ಅದು ಮುಂದೆ ಹೋಗ್ಲಿಲ್ಲ. ಆದ್ರೆ ಬೇರೆ ಬಡ ಸ್ತ್ರೀಯರು ಬಂದು ಅದನ್ನ ಕಲ್ತ್ಕೊಳಂಗಾಯ್ತು. ನಾನು ಎನಿಸ್ತೀನಿ ಈಗಲೂ ಕೂಡ ಆ ಹೊಲಿಗೆ ತರಬೇತಿ ಕೇಂದ್ರ ಅದು ಈಗಲೂ ಕೂಡ ಮುಂದುವರಿತಾ ಇದೆ ಕೊತ್ತನೂರು CSI ಸಭೆನಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು.
ಸೊ ಈಗ ಸರಾಸರಿ ಸೇವೆಯ ದಿನ ಅಥವಾ ವಾರ ಹೇಗಿತ್ತು? ಹಾ ಸರಾಸರಿ ಈಗ ಏನಾಗುತ್ತೆ ಅಂದ್ರೆ ನಾವು ಬರೀ ಭಾನುವಾರ ಬಂದು ಆರಾಧನೆ ಮಾಡ್ಬಿಟ್ಟು ಹೋಗೋದಲ್ಲ. ಭಾನುವಾರ ಆರಾಧನೆಯಲ್ಲಿ ಏನಾಗುತ್ತೆ ಅದು ಸೋಮವಾರದಿಂದ ಮತ್ತೆ ಶನಿವಾರದವರೆಗೆ ನಮ್ಮ ಜೀವ ಬದಲ ತೋರಿ ಬರ್ಬೇಕು. ಅಂತ ಸಮಯದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ, ಯಾರಿಗೆ ಪ್ರಾರ್ಥನೆಯ ಅವಶ್ಯಕತೆ ಇದೆ, ಯಾರಿಗೆ ಒಬ್ರು ಬಂದು ಮಾತಾಡ್ಬೇಕು ಅಂತ ಅವಶ್ಯಕತೆ ಇದೆ, ಅದು ಗೊತ್ತಾಗುತ್ತೆ ಭಾನುವಾರ ಬಂದಾಗ. ಅಂತ ಮನೆಗಳನ್ನ ಸಂಧಿಸುವಂತದ್ದು ಅದು ಸುಮಾರು ಆಗುತ್ತೆ, ಸುಮಾರು ಸಮಯನೇ ತಗೊಳುತ್ತೆ. ಕೆಲವು ಸರಿ ಮನೆಯಲ್ಲಿ ಸಮಸ್ಯೆಗಳಿರುವಾಗ ಯೌವನಸ್ಥರಿರ್ಬೋದು, ಹೆಣ್ಮಕ್ಳಿರ್ಬೋದು, ಗಂಡ ಹೆಂಡತಿ ಇರ್ಬೋದು, ಸಮಸ್ಯೆಗಳು ಬರುವಾಗ ಅವರಿಗೆ ನಾವು ಸಮಾಲೋಚನೆ ಕೊಡುವಂಥದ್ದು, ಕೌನ್ಸಿಲಿಂಗ್, ಅದರಲ್ಲಿ ಸಮಯ ಹೋಗುತ್ತೆ. ಮನೆಗಳ ಸಂದರ್ಶನದಲ್ಲಿ ಸಮಯ ಹೋಗುತ್ತೆ. ಮತ್ತೆ ಮನೆಗಳಲ್ಲಿ ಇರೋರಿಗೆ ರಾತ್ರಿ ಭೋಜನ ಕೊಡ್ಲಿಕ್ಕೆ ಹೋಗ್ಬೇಕು, ಅದಕ್ಕೆ ಸಮಯ ಹೋಗುತ್ತೆ. ಅಷ್ಟೇ ಅಲ್ಲ, ಮುಂದಿನ ಭಾನುವಾರಕ್ಕೆ ನಮ್ಮ ಆರಾಧನೆ ಕ್ರಮ, ಲಿಟರ್ಜಿ ಸಿದ್ಧ ಆಗ್ಬೇಕು, ನಮ್ಮ ಪ್ರಸಂಗಗಳು ಸಿದ್ಧ ಆಗ್ಬೇಕು. ಮತ್ತೆ ಬೇರೆ ಬೇರೆ ಬೈಬಲ್ ಸ್ಟಡಿ ಗ್ರೂಪ್ಸ್, ಮಹಿಳೆಯರ ಅನ್ಯೋನ್ಯ ಕೂಟ, ಪುರುಷರ ಅನ್ಯೋನ್ಯ ಕೂಟ, ಯೌವನಸ್ಥರ ಕೂಟ, ದಂಪತಿಗಳ ಅನ್ಯೋನ್ಯ ಕೂಟ, ಫ್ಯಾಮಿಲಿ ಫೆಲೋಶಿಪ್, ಇದೆಲ್ಲ ಇರುವಾಗ ಅವರಿಗೆ ಬೈಬಲ್ ಸ್ಟಡಿ, ಸತ್ಯವೇದಾಧ್ಯಯನವನ್ನ ತಯಾರು ಮಾಡ್ಕೊಳ್ಳುವಂಥದ್ದು. ಸುಮ್ನೆ ಹೋಗಿ ಏನೋ ಹೇಳಕ್ ಆಗಲ್ಲ. ಮತ್ತೆ ಈಗ ಪ್ರತ್ಯೇಕವಾಗಿ ಎಲ್ಲರೂ ಕೂಡ ಒಳ್ಳೆ ಜ್ಞಾನವಂತರು, ದೇವರ ವಾಕ್ಯದಲ್ಲಿಯೂ ಕೂಡ ಹೆಚ್ಚಿನವರು ಏನೋ ತಮ್ಮ ಅಧ್ಯಯನ ಎಲ್ಲ ಮಾಡ್ತಾರೆ. ಹಾಗೇನೋ ಒಂದ್ ಹೇಳಕ್ ಆಗಲ್ಲ, ನಾವು ಸಿದ್ಧರಾಗಿ ಹೋಗ್ಬೇಕು. ಅಂತ ಸಮಯ ಬೇಕಾಗತ್ತೆ. ನಾವು ಪ್ರಿಪೇರ್ ಆಗಿ ಹೋಗಿಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಇವ್ರೇನೋ ಇಲ್ಲ ಏನೋ ಹೇಳ್ತಾ ಇದಾರೆ ಸುಮ್ನೆ ಬಂದು ಅಂತ. ಹೌದು. ಸೊ ಇಷ್ಟು ಬ್ಯುಸಿನೆಸ್ ಮಧ್ಯದಲ್ಲಿ, ಸೊ ನಿಮ್ಮ ಒಂದ್ ಕಡೆ ಕುಟುಂಬ ಇದೆ, ಇನ್ನೊಂದು ಕಡೆ ನಿಮ್ದು ಸೇವೆ ಇದೆ, ಎರಡನ್ನೂ ಹೆಂಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ರಿ? ಇದು ಸಮಯ ಪ್ರಜ್ಞೆ ಇರ್ಬೇಕು ನಮ್ಗೆ ಒಂದು ಶಿಸ್ತು ಬೇಕು. ನಾನು ಬೆಳಗಿನ ಸಮಯ ನನ್ನ ವೈಯಕ್ತಿಕ ಧ್ಯಾನ ಆದ್ರೆ, ಆಮೇಲೆ ಕುಟುಂಬ ಅಂದ್ರೆ ಮಕ್ಕಳು ಇರ್ತಾರೆ, ಅವರಿಗೆ ಬೆಳಗಿನ ಸಮಯ ಕೊಡ್ಬೇಕಾಗುತ್ತೆ. ಅವ್ರು ಶಾಲೆಗೆ ಹೋದ್ಮೇಲೆ ನಾವ್ ಏನ್ ಮಾಡ್ಬಹುದು, ಅವ್ರ ಶಾಲೆಯಿಂದ ಬರೋವರೆಗೆ. ಸಾಯಂಕಾಲದಲ್ಲಿ ಸ್ವಲ್ಪ ಕಷ್ಟ ಯಾಕಂದ್ರೆ ಬೇರೆಯವ್ರ ಮನೆಗಳಲ್ಲೂ ಮಕ್ಳು ಇರ್ತಾರೆ, ಅವರು ಸಾಯಂಕಾಲದಲ್ಲೇ ಫ್ರೀ ಇರೋದು. ಸೊ ಮನೆ ಸಂದರ್ಶನ ಮಾಡ್ಬೇಕಾದ್ರೆ ಸಾಯಂಕಾಲದಲ್ಲೇ ಹೋಗ್ಬೇಕಾಗತ್ತೆ. ಅಂತ ಸಮಯದಲ್ಲಿ ನಾವ್ ಯಾರಾದ್ರೂ ಸಹಾಯಕರನ್ನ ಮನೇಲಿ ಇಟ್ಕೊಂಡು ಮಕ್ಕಳ ಹೋಮ್ ವರ್ಕ್ ಏನಿದೆ, ಮನೆ ಕೆಲಸ ಏನಿದೆ, ಅದೆಲ್ಲ ಅವರಿಗೆ ಹೇಳ್ಕೊಟ್ಟು ನಾವು ವಿಸಿಟ್ ಮಾಡಿ ಹಿಂದೆ ಬರುವಂತದ್ದು. ಸೊ ಹೀಗೆ ಸಮಯದ ಒಂದು ಶಿಸ್ತನ್ನ ನಾವೇ ಮಾಡ್ಕೊಳ್ಬೇಕು. ಅದು ಮತ್ತೆ ಕುಟುಂಬದವ್ರಿಗೆ ಅದು ಗೊತ್ತಿರ್ಬೇಕು. ಕುಟುಂಬದವ್ರು ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅದು ಕಷ್ಟ ಆಗುತ್ತೆ. ಕುಟುಂಬದಲ್ಲಿ ಅದು ಬರ್ಬೇಕು. ನಿಮ್ ಮಕ್ಳು ಯಾವ ಟೈಮಲ್ಲಿ ಹೇಳಿದಾರ, ಅಮ್ಮ ನೀವು ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು? ಬೇರೆ ಟೈಮಲ್ಲಿ ಇಲ್ಲ. ನಾನು ಸಾಧಾರಣ ಹೌಸ್ ವಿಸಿಟ್ ಅಂದ್ರೆ ಬರ್ತ್ಡೇ ವಿಸಿಟ್, ಜನ್ಮದಿನ ವಿಸಿಟ್ ಮಾಡ್ತಾ ಇದ್ದೆ. ನನ್ ಮಗ ಒಂದಿನ ಅಂತ ಆವಾಗ ಹತ್ರ ಇತ್ತು ಒಬ್ರು ಮನೆ, ಮಮ್ಮಿ ನಾನು ಬರ್ತೀನಿ ಅಂತ, ಬಾಪ ಅಂತ ಕರ್ಕೊಂಡು ಹೋದೆ. ಪ್ರಾರ್ಥನೆ ಎಲ್ಲ ಆದ್ಮೇಲೆ ಅವ್ರು ಇನ್ನೊಂದ್ ಏನಾಗ್ತಿತ್ತು ಅಂದ್ರೆ, ನಾನು ಆ ವಿಸಿಟ್ ಮಾಡ್ತಾ ಇರೋದ್ರಿಂದ ಈ ಮಕ್ಳೆಲ್ಲ ನಾನು ಹೋಗೋವರೆಗೂ ಕೇಕ್ ಕಟ್ ಮಾಡ್ತಿರ್ಲಿಲ್ಲ. ಸರಿ ಪ್ರಾರ್ಥನೆ ಆದ್ಮೇಲೆ ಕೇಕ್ ಎಲ್ಲ ಕಟ್ ಆಯ್ತು, ಎಲ್ಲ ತಿಂದು ಮನೆಗ್ ಬಂದ್ ಹೇಳ್ತಾನೆ, ಪಪ್ಪ ನಿಮ್ಗೆ ಗೊತ್ತಾ ಮಮ್ಮಿ ಯಾಕೆ ಬರ್ತ್ಡೇ ವಿಸಿಟ್ಗೆ ಹೋಗೋದು ಅಂದ್ರೆ ಕೇಕ್ ತಿನ್ನಕ್ ಹೋಗೋದು ಅಂತ. ಸೊ ಮಕ್ಕಳು ಆದ್ರೆ ಮಕ್ಳಿಗೆ ಅರ್ಥ ಆಗ್ತಾ ಇತ್ತು, ಮಮ್ಮಿ ಏನಕ್ಕೆ ಹೋಗ್ತದೆ, ಆಮೇಲೆ ಜೋಕ್ ಪಾರ್ಟ್. ಇನ್ನೊಂದು ಮಕ್ಳಿಗೆ, ನನ್ನ ಮಗನಿಗೆ ಒಂದ್ಸರಿ ಹುಷಾರಿರ್ಲಿಲ್ಲ. ಆವಾಗ ಅವನ್ನ ನೀನ್ ಮನೇಲಿ ಮಲ್ಕೋ ಅಂದ್ರೆ ಮನೇಲಿ ಮಲ್ಕೊಳಕ್ಕೆ ಅವನ್ಗಾಗಲ್ಲ. ನಾನಂದೆ, ಬಾ ನೀನು ಚರ್ಚಲ್ಲಿ ಮುಂದೆ ಬಂದು ಕೂತ್ಕೊ, ನಾನು ಕಾಣಿಸ್ತಾ ಇರ್ತೀನಿ ನಿನ್ಗೆ. ಅಲ್ಲೊಬ್ರು ವಿಲ್ಸನ್ ಅಂಕಲ್ ಅಂತ ಇದ್ರು, ಅವ್ರ ಪಕ್ಕ ನೀನ್ ಕೂತ್ಕೊ, ನಾನು ಎಲ್ಲಾರ ಪಪ್ಪ ಮಮ್ಮಿ ಅವ್ರ ಜೊತೆ ಕೂತ್ಕೊಳ್ತಾರೆ, ನೀವು ಮಾತ್ರ ನನ್ ಜೊತೆ ಕೂತ್ಕೊಳ್ಳಲ್ಲ. ಆವಾಗ ಒಂದು ರಿಟೈರ್ಡ್ ಪಾಸ್ಟರ್ಸ್, ವೆರಿ ಸೀನಿಯರ್ ಪಾಸ್ಟರ್ ಇದ್ರು, ಅವ್ರು ರಿಟೈರ್ಡ್, ನಮ್ಮ ಮನೆ ದಾರಿನಲ್ಲೇ ಇದ್ರು. ಅವ್ರ ಮನೆ ಕರ್ಕೊಂಡು ಹೋಗ್ತಿದ್ದೆ ನಾನು ಅವನ್ನ. ಯೇಸುವಂಜಯ್ಯ ತಾತ ಇದಾರಲ್ಲ, ಅವ್ರನ್ನ ಕರೆದು ಅವ್ರಿಗೆ ಕೊಡಿ ಸರ್ವಿಸ್, ನೀವು ಬಂದು ನನ್ ಜೊತೆ ಕೂತ್ಕೊಳ್ಳಿ. ಆದ್ರೆ ಅದು ಸಾಧ್ಯ ಇರ್ಲಿಲ್ಲ ಅವತ್ತು. ಅದಕ್ಕೆ ನಾನು ಹೇಳಿದೆ, ನೀನ್ ಮುಂದೆ ಕೂತ್ಕೊಂಡು ನಾನು ನೋಡ್ತಾ ಇರ್ತೀನಿ ನಿನ್ನ. ಐ ಥಿಂಕ್ ಕೆಲವು ಸರಿ ನಮ್ಮ ಮಕ್ಕಳು ಅದನ್ನ ಅನುಭವ ಮಾಡಿದ್ದಾರೆ.
ಒಂದು ಸ್ಯಾಕ್ರಿಫೈಸ್ ಅವರು ಮಾಡ್ಬೇಕು. ಅದು ಹೌದು, ಆದ್ರೆ ಸಣ್ಣ ಪ್ರಾಯದಲ್ಲಿ. ಸ್ವಲ್ಪ ದೊಡ್ಡವರಾದ್ಮೇಲೆ ಆ ಮಕ್ಕಳು ನನ್ನ ಜೊತೆ ಸೇವೆನಲ್ಲಿ ಇದ್ರು. ಈ ಯೂತ್ ಫೆಲೋಶಿಪ್ ಅಲ್ಲಿ ಲೀಡರ್ಶಿಪ್ ತಗೊಳ್ಳೋದು, ಸಂಡೇ ಸ್ಕೂಲಲ್ಲಿ ಟೀಚರ್ ಆಗಿರೋದು, ಆಮೇಲೆ ಟೀನೇಜ್ ಫೆಲೋಶಿಪ್ ಅಲ್ಲಿ ನನ್ನ ಮಗ ಎಲ್ಲ ಆಕ್ಟಿವ್ ಪಾರ್ಟ್ ತಗೊಳ್ಳೋದು. ದೇ ಬಿಕೇಮ್ ಪಾರ್ಟ್, ಸೇವೆಯ ಭಾಗ ಆಗೋದ್ರು ಅವ್ರು ಕಡೆಗೆ. ಹೌದು. ಸೊ ಪಾಸ್ಟರ್ ಆಗಿರೋದು ಒಂದು ಚಾಲೆಂಜ್, ಬಟ್ ನೀವು ಅದಕ್ಕೂ ಮೇಲೆ ಒಂದು ಸ್ತ್ರೀ ಪಾದ್ರಿ ಆಗಿದ್ದೀರಾ. ಸೊ ಇದರಲ್ಲಿ ಏನೇನೋ ಚಾಲೆಂಜಸ್ ನೀವು ಫೇಸ್ ಮಾಡಿದ್ದೀರಾ? ಒಂದು, ನಾವು ಈಗಾದ್ರೂ ಹೆಚ್ಚಿನ ಮಹಿಳೆಯರು ಸಭಾಪಾಲಕರಾಗಿದ್ದಾರೆ. ಆವಾಗ ನಾವು ಬಂದಾಗ ನಾವಿದ್ದವ್ರು ಬಹಳ ಕೆಲವು ಮಂದಿ, ನಮ್ಮ ಡಯಾಸಿಸ್ ಅಲ್ಲಿ 3 ಪ್ರಾರಂಭದಲ್ಲಿ ಇದ್ದಿದ್ದು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದಿಬ್ರು ಬಂದ್ರು, ಬಹಳ ಸ್ಲೋ ಆಗಿ. ಈಗ ತುಂಬಾ ಜನ ಬಂದಿದ್ದಾರೆ. ಪ್ರಾರಂಭದಲ್ಲಿ ಸ್ತ್ರೀಯರಿಗೆ ನಾಯಕತ್ವ ಅಂದಿದ್ದೇನೆ, ಪುರುಷರಿಗೆ ಇಷ್ಟ ಆಗಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಕಷ್ಟನೇ. ನಾವು ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ನಾವು ನಾಯಕತ್ವ ತಗೊಂಡ್ರೆ ಅದು ಪುರುಷರಿಗೆ, ಕೆಲವರಿಗೆ ಅದು ಸಹಿಸಕ್ ಆಗ್ತಿರ್ಲಿಲ್ಲ. ಅಂತ ಟೈಮಲ್ಲಿ ತೊಂದರೆ ಮಾಡ್ತಿದ್ರು. ಆದ್ರೆ ಪುರುಷರೇ ಕೆಲವರು ನಮ್ಮ ಜೊತೆ ನಿಲ್ತಿದ್ರು, ಸಪೋರ್ಟ್ ಮಾಡಿ. ಅವ್ರೇನೇ ಆಗ್ಲಿ ಅವ್ರಿಗೆ ಹಸ್ತಾರ್ಪಣೆ ಆಗಿದೆ, ಅವರು ಅಭಿಷಿಕ್ತ ದೇವ ಸೇವಕರು, ಅವ್ರನ್ನ ದೇವರು ಆರಿಸ್ಕೊಂಡಿದ್ದಾರೆ, ಅವ್ರ ಮಾತು ನಾವು ಕೇಳ್ಬೇಕು. ಬೇಕಾದಲ್ಲಿ ನಾವು ಅವರಿಗೆ ಮಾರ್ಗದರ್ಶನ ಕೊಡೋಣ, ಆದ್ರೆ ಅವ್ರನ್ನ ತಳ್ಳಿ ಬಿಡೋದಲ್ಲ ಅಂತೇಳಿ ಕೆಲವರು ಇತ್ತು. ವಿರೋಧನೂ ಇತ್ತು, ಸವಾಲು ಇತ್ತು, ಅದೇ ಸಮಯದಲ್ಲಿ ಸಹಾಯನೂ ಇತ್ತು. ಸೊ ದೇವರು ಆ ಸಿಚುವೇಶನ್ಸ್ ಅಲ್ಲಿ ನಿಮ್ಗೆ ಒಂದು ಸಪೋರ್ಟ್ ಮಾಡಕ್ಕೂ ಕೊಟ್ಟಿದ್ರು ದೇವರು. ಹೌದು. ಸೊ ಈಗೀಗ ಆ ತರ ಒಂದು ಪರಿಸ್ಥಿತಿ ಚೇಂಜ್ ಆಗ್ತಾ ಇದೆಯಾ? ಈಗ ಏನಾಗಿದೆ, ಸಮಾಜ ತುಂಬಾ ಬದಲಾಗಿದೆ. ನೀವು ಹಳ್ಳಿಗಳಲ್ಲಿ ತಗೊಂಡ್ರು ಕೂಡ ಮಹಿಳೆಯರು ಅವರು ತಮ್ಮನ್ನ ತಾವು ಕೆಲಸದಲ್ಲಿ, ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಬೇಕು, ಯಾವ ಪುರುಷರಿಗಿಂತ ಸ್ತ್ರೀ ಕಡಿಮೆ ಇಲ್ಲ ಅನ್ನುವಂಥದ್ದು ಒಂದು. ಯಾಕಂದ್ರೆ ಮಾಧ್ಯಮಗಳು ತುಂಬಾ ಅದಕ್ಕೆ ಸಹಾಯ ಮಾಡಿದೆ. ಹಾಗಾಗಿ ಇವತ್ತಿಗೆ ನಾವು ಅನುಭವಿಸಿದಂತ ಆ ಸವಾಲುಗಳು ಇವಾಗ ಕಡಿಮೆ ಆಗಿದೆ. ಅಂಡ್ ಆ ದಿಕ್ಕಿನಲ್ಲಿ ಸಭೆಗಳು ಸಾಕಷ್ಟು ಕೆಲಸ ಮಾಡುತ್ತಿದೆ ಎಂದು ನೀವು ನಂಬ್ತೀರಾ? ಸಭೆಗಳು ಮಾಡ್ತಾ ಇದೆ. ಈಗ ಬರ್ತಾ ಇದ್ದಂಗೆನೆ ಥಿಯಾಲಜಿಕಲ್ ಕಾಲೇಜಲ್ಲಿ ವ್ಯಾಸಂಗ ಮುಗಿಸಿ ಬರ್ತಾ ಇದ್ದಂಗೆನೆ ಅವ್ರಿಗೆ ಆರ್ಡಿನೇಷನ್ ಆಗ್ಬಿಡುತ್ತೆ. ಹಾಗಾದ್ರೆ ಸಭೆ ಅದನ್ನ ತಗೊಂಡಿದೆ, ಕಾರ್ಯರೂಪಕ್ಕೆ ತಗೊಂಡಿದೆ, ಕೆಲಸ ಮಾಡ್ತಾ ಇದೆ. ಮತ್ತೆ ನಮ್ಮ ಬಿಷಪ್ರಾಗ್ಲಿ ಅಥವಾ ಜೊತೆ ಸೇವಕರಾಗ್ಲಿ ನಮಗೆ ಸಹಾಯಕರಾಗಿ ನಿಂತಿದ್ದಾರೆ. ಹಾಗೆ ತುಂಬಾ ಬದಲಾವಣೆ ನಾವು ನೋಡಿದ್ದೀವಿ. ಹೌದು, ಆ ನಿಟ್ಟಿನಲ್ಲಿ ಸಭೆ ಮಾಡ್ತಾ ಇದೆ. CSI ನಲ್ಲಿ ಈಗ ಮಗಳಿರು ಬಿಷಪ್ಸ್ ಇದ್ದಾರಲ್ವಾ? ಒಬ್ರು ಬಿಷಪ್ ಆಗಿದ್ರು, ಅವ್ರೀಗ ನಿವೃತ್ತಿ ಆಗಿದ್ದಾರೆ. ಒಬ್ರು ಆಗಿದ್ರು. ಈಗ ಚರ್ಚ್ ಆಫ್ ಇಂಗ್ಲೆಂಡ್ ಅಲ್ಲಿ ಆರ್ಚ್ ಬಿಷಪ್ ಕೂಡ ಆಗಿದ್ದಾರೆ. ಹೌದು. ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೆಲವು ಪ್ರಶ್ನೆಗಳು. ನಿಮ್ಮ ಸೇವೆ ಪ್ರಯಾಣದಲ್ಲಿ ಯಾವ ಆತ್ಮಿಕ ಶಿಸ್ತು ನಿಮ್ಗೆ ಸಹಾಯ ಮಾಡಿತ್ತು? ಸೇವಾ ಪ್ರಯಾಣದಲ್ಲಿ ಇದೊಂದು ಏನ್ ಗೊತ್ತಾ, ಆತ್ಮಿಕ ಶಿಸ್ತು ಅಂತ ಹೇಳುವಾಗ ಇದು ಒಂದು ಏನೋ ನಿಖರವಾದಂತ ಸಮಯ. ಬೆಳಿಗ್ಗೆ ಎದ್ದು ನಾನು ಪ್ರೇಯರ್ ಮಾಡಿದೆ, ಸತ್ಯವೇದ ಓದ್ದೆ, ಅಷ್ಟಕ್ಕೆ ಸೀಮಿತ ಅಲ್ಲ. ನನಗೇನಂದ್ರೆ ಆತ್ಮಿಕ ಶಿಸ್ತು ಇದು ಒಂದು ರೀತಿಯಲ್ಲಾದ್ರೆ ಮಾಡುವಂತ ಒಂದೊಂದು ಕೆಲಸನೂ ಕೂಡ, ಇರುವಂತ ಒಂದೊಂದು ಸವಾಲು. ಇವತ್ತು ನಾನು ಎಲ್ಲಿ ಹೋಗ್ತೀನಿ, ಇವತ್ತು ಯಾರನ್ನ ನಾನು ಸಂಧಿಸ್ತೀನಿ, ಏನ್ ಸಮಸ್ಯೆ ಇದೆ, ಸ್ವಾಮಿ ಇದಕ್ಕೆ ನೀನ್ ಸಹಾಯ ಮಾಡ್ಬೇಕು. ಇವತ್ತು ನಾನು ಹೋಗ್ತಾ ಇದ್ದೀನಿ, ನಾನು ಇಂಥವ್ರನ್ನ ಸಂಧಿಸ್ತೀನಿ, ಇಂಥ ಸಮಸ್ಯೆ ಇದೆ. ಅದು ಕುಟುಂಬದ ಸಮಸ್ಯೆ ಇರ್ಬೋದು, ಅಥವಾ ನಮ್ಮ ಕೆಲಸದಲ್ಲೇ ನಮ್ಮ ದೊಡ್ಡವರಿಂದ, ಮುಖ್ಯಸ್ಥರಿಂದ ಸಮಸ್ಯೆ ಇರ್ಬೋದು. ಅದು ಪ್ರಾರ್ಥನಾ ಪೂರ್ವಕವಾಗಿ ಅದನ್ನ ಅಳವಡಿಸ್ಕೊಳ್ಬೇಕು. ದಿನ ಗಳಿಗೆಗಳಿಗೆನೂ ಅದು ಪ್ರಾರ್ಥನೆ ಆಗ್ಬೇಕು. ಅದಿರೋದ್ರಿಂದ ಆ ಶಿಸ್ತು ಬಂದ್ರೆ ದೇವ್ರ ಜೊತೆಗೆ ನಾವು ಸದಾಕಾಲ ಸಂಪರ್ಕದಲ್ಲಿ ಇದ್ದಾಗೆ ಅವಾಗ ದೇವ್ರು ಸಹಾಯ ಮಾಡ್ತಾರೆ ನಮ್ಗೆ. ನಾವು ಅವ್ರನ್ನೇ ಆತ್ಕೊಂಡಾಗ ದೇವ್ರು ಸಹಾಯ ಮಾಡ್ತಾರೆ. ಹೌದು. ಇಷ್ಟೆಲ್ಲ ವರ್ಷಗಳಲ್ಲಿ
ನಿಮ್ಮ ಆತ್ಮಿಕ ಅನುಭವ ಆಳವಾಗಿತ್ತಾ? ಓ, ಖಂಡಿತವಾಗಿ. ಯಾಕಂದ್ರೆ ಒಂದೊಂದು ಸಭೆಗೆ ಹೋದಾಗ್ಲೂ ಅಲ್ಲಿನ ಸವಾಲುಗಳು ಬೇರೆ, ಹ್ಮ್ ಅಲ್ಲಿನ ಅಗತ್ಯತೆಗಳು ಬೇರೆ. ಹ್ಮ್ ಅಂತ ಸಮಯದಲ್ಲಿ ಹ್ಮ್ ನಾವು ದೇವ್ರನ್ನೇ ಆತ್ಕೊಳ್ಬೇಕು ಹೊರತು ಬೇರೆ ಇಲ್ಲ. ಹಾಗಾಗಿ ದಾರಿ ಇಲ್ಲ. ಅದು ದಿನದಿಂದ ಮತ್ತೆ ಇನ್ನೊಂದೇನಾಯ್ತು ಅಂದ್ರೆ, ಸೇವೆಯಲ್ಲಿ ಇರುವಂತ ಸಮಸ್ಯೆಗಳು ಒಂದ್ ರೀತಿ ಆದ್ರೆ, ಹ್ಮ್ ಇನ್ನೊಂದು ಆರೋಗ್ಯ ಸಮಸ್ಯೆ. ಆ, ನಾನೊಂದು ಕ್ಯಾನ್ಸರ್ ಇಂದ ಹೊರಬಂದಂತ ಒಬ್ಬ ಸ್ತ್ರೀ. ಗೊತ್ತು. ಆ ಸಮಯದಲ್ಲಿ ನನ್ನ ಆತ್ಮೀಕ ಅನುಭವ ಹ್ಮ್ ಇನ್ನಷ್ಟು ಆಳ ಆಯ್ತು. ಹಾಳಾಯ್ತು. ನೀವೂನು ಸ್ಟ್ರಾಂಗ್ ಆಗಿದ್ರಿ. ಹೌದು, ದೇವರ ಹೌದು, ಕೃಪೆಯಲ್ಲಿ, ಪರಿಶುದ್ಧಾತ್ಮರ ಹೌದು, ಬಲದಲ್ಲಿ ನೀವು ಸ್ಟ್ರಾಂಗ್ ಆಗಿದ್ರಿ. ಸೊ ಅದೊಂದು ದೊಡ್ಡ ಸಾಕ್ಷಿ ಹೌದು, ಅಲ್ವಾ? ಹೌದು. ನಿಮ್ಮ ನಿವೃತ್ತಿ ಜೀವಿತ ಹೇಗಿದೆ ಈಗ? ನಿವೃತ್ತಿ ಜೀವಿತ ನಂಗೆ ಒಂದೊಂದ್ಸರಿ ಅನ್ಸುತ್ತೆ, ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ನಾನು ಬಿಡುವ ಸಮಯ ಇತ್ತು ಅನ್ಸುತ್ತೆ. ಇವಾಗ ಜಾಸ್ತಿ ಆಯ್ತು ಕೆಲಸ, ತುಂಬಾ ಜಾಸ್ತಿ ಆಗತ್ತೆ. ಕೆಲವು ಸಾರಿ ಇಲ್ಲ. ನಾನು ಇಲ್ಲಿ ಕೊತ್ತನೂರಲ್ಲಿ ನಾವೀಗ ಕೂತು ಮಾತಾಡ್ತಾ ಇರುವಂತ ಈ ಜಾಗ, ಇದು ನಮ್ಮ ಇದರಲ್ಲಿ ಬೋರ್ಮೆನ್ ಎನ್ಕ್ಲೇವ್ ಅಂತ ಇಲ್ಲಿನ ಚಾಪಲ್. ಇದು ಇಲ್ಲಿ ನನ್ನನ್ನ ಚಾಪ್ಲಿನ್ ಆಗಿ ತಗೊಂಡಿದ್ದಾರೆ. ನಾನು ಆನರಿ ಚಾಪ್ಲಿನ್. ಇಲ್ಲಿನ ಆರಾಧನೆಗಳು ಪ್ರತಿ ಭಾನುವಾರ ಸಂಜೆ 5:30 ಇಂದ 6:30 ಇರುತ್ತೆ. ಅದನ್ನ ನಾನು ಇಲ್ಲಿ ಏರ್ಪಾಡು ಮಾಡ್ತೀನಿ. ಆಮೇಲೆ ಆವಾಗ ಏನಾದ್ರೂ ಆತ್ಮೀಕ ಪ್ರಯೋಜನವಾಗುವಂತ ಕಾರ್ಯಕ್ರಮಗಳನ್ನ ನಾವು ಏರ್ಪಾಡು ಮಾಡ್ತೀವಿ. ಆಮೇಲೆ ಮನೆ ಸಂದರ್ಶನ ಮಾಡ್ತೀವಿ ವಾರಕ್ಕೊಂದ್ಸರಿ. ಅಲ್ಲದೆ ನಾನು ಸೆಂಟ್ ಆಂಡ್ರೂಸ್ ದೇವಾಲಯದಲ್ಲೇ ನನ್ನ ಸದಸ್ಯತ್ವವನ್ನು ಇಟ್ಕೊಂಡಿದ್ದೀನಿ. ಅಲ್ಲಿ ಸಭಾಪಾಲಕರು ಕರೆದಾಗ ನಾನು ಹೋಗಿ ಅವ್ರಿಗೆ ಏನ್ ಸಹಾಯ ಬೇಕೋ ಅವ್ರು ಕೇಳಿದ ಸಹಾಯನ ನಾನು ಮಾಡ್ತೀನಿ. ಮತ್ತೆ ಈ ಮದುವೆಗಳು, ನಿಶ್ಚಿತಾರ್ಥ ಕಾರ್ಯಕ್ರಮ, ಸ್ಮಾರಕ ಪ್ರಾರ್ಥನಾ ಕೂಟ, ಯಾಕಂದ್ರೆ ತುಂಬಾ ಚರ್ಚ್ಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಅನೇಕ ಆಮಂತ್ರಣಗಳಿರುತ್ತೆ. ಆವಾಗ ಹೋಗ್ಲೇಬೇಕಾಗುತ್ತೆ, ಹೋಗ್ತೀನಿ. ಹಾಗೆ ಸಮಯ ಹೋಗುತ್ತೆ. ಸೊ ನಿಮ್ಮ ಸೇವೆಯಲ್ಲಿ ನಿಮ್ಗೆ ಸಂತೋಷ ಮತ್ತು ಸಾಧನೆ ಮಾಡಿದ ಅನುಭವ ಅಂತಂದ್ರೆ ಯಾರು ಹೇಳ್ತೀರಾ ನೀವು? ಸಂತೋಷ ಸೇವೆನಲ್ಲಿ ನಾವು ಒಂದು ಸಭೆಗೆ ಹೋದಾಗ ಯಾವ ಶಿಸ್ತು ಕ್ರಮಗಳನ್ನ ಬಿಟ್ಟು ಬಂದಿರ್ತೀವಲ್ಲ, ಅದ್ರ ಬಗ್ಗೆ ನಾವಲ್ಲಿ ಇರುವಾಗ ಜನರಿಗೆ ಅದ್ರ ಪ್ರಾಮುಖ್ಯತೆ ಗೊತ್ತಿರಲ್ಲ. ನಾವು ಬಿಟ್ಟು ಬಂದ್ಮೇಲೆ ಅದವ್ರಿಗೆ ಒಳ್ಳೇದಂತ ಕಂಡು ಬೇರೆಯವ್ರು ಅದನ್ನ ತಪ್ಪು ಯಾರು ಮಾಡಿದ್ರೆ, ಓ ಅಮ್ಮ ಇದನ್ ಮಾಡಿದ್ರು, ಅದು ಇರ್ಬೇಕಿತ್ತು, ಅದ್ ಹಂಗೆ ಇರ್ಬೇಕು ಅಂತ ಹೇಳ್ತಾರಲ್ಲ, ಅವಾಗ ಸಂತೋಷ ಆಗುತ್ತೆ. ಬಿಡು, ನಾವು ಜನರ ಮನಸ್ಸಿನಲ್ಲಿ ಏನೋ ಹೇಳ್ಕೊಟ್ಟು ಬಂದಿದೀವಿ, ಅದು ಒಂದು ಸಾಧನೆ ಅಲ್ವಾ. ಆಲಯದಲ್ಲಿ ಶಿಸ್ತು ಇದನ್ನ ಮಾಡೋಂಥದ್ದು, ಆರಾಧನೆಯಲ್ಲಿ ಪ್ರತ್ಯೇಕವಾಗಿ ಜನರು ಬಹಳ ಗಂಭೀರವಾಗಿ ಕೂತ್ಕೊಳ್ಬೇಕು, ಗೌರವಪೂರ್ವಕವಾಗಿರ್ಬೇಕು, ನಡ್ಕೊಳ್ಬೇಕು. ಇದೆಲ್ಲ ನಾವು ನೋಡುವಾಗ, ಜನ ಅದನ್ನ ಗುರುತಿಸುವಾಗ, ಅದ್ರ ಬಗ್ಗೆ ಮಾತಾಡುವಾಗ, ಆಯ್ತು ನಾನು ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು, ಇದೊಂದು ಸಾಧನೆ ಅಂತ ಅಂದ್ಕೊಳ್ತೀನಿ. ಸಂತೋಷ ತರುತ್ತೆ. ಕೆಲವು ಸಲ ಚರ್ಚ್ ಅಂತ ಸಭೆ ಅಂತ ಬರುವಾಗ ಎಲ್ಲರೂ ಹೇಳ್ತಾರೆ ಅಲ್ಲಿ ರಾಜಕೀಯ ಇದೆ, ಚರ್ಚ್ ಪಾಲಿಟಿಕ್ಸ್. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಮನುಷ್ಯರು ಅಂತ ಇದ್ಮೇಲೆ ಅಲ್ಲಿ ರಾಜಕೀಯ ಇರುತ್ತೆ ಸಭೆ ಅಂದ್ಮೇಲೆ. ಯಾಕಂದ್ರೆ ನಾವು ಬೇರೆ ಬೇರೆ ಕುಟುಂಬಗಳಿಂದ ಬಂದಿರ್ತೀವಿ ಅಲ್ಲ, ಅದು ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಯಾವ ಮಟ್ಟದಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯದಲ್ಲಿ ಇರುವಂತ ಜನರು ಯಾವ್ದಕ್ಕೋಸ್ಕರ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅಂತೇಳಿ. ಆ ಸಮಯದಲ್ಲಿ ನಾವು ಮಧ್ಯಸ್ಥಿಕೆ ವಹಿಸುವಾಗ ನಾವು ಒಬ್ಬರ ಪರವಾಗಿ ನಿಲ್ಬಾರ್ದು. ನಾವು ನಾಯಕರಾಗಿ ಒಳ್ಳೇದನ್ನ ಹೇಳೋದಕ್ಕೆ ನಿಲ್ಬೇಕೇ ಹೊರತು ಒಳ್ಳೇದಕ್ಕೆ ಸಪೋರ್ಟ್ ಮಾಡೋಣ, ಕೆಟ್ಟದಕ್ಕೆ ನಾವು ಯಾವತ್ತೂ ಕೂಡ ಸಪೋರ್ಟ್ ಮಾಡಬಾರ್ದು. ಅಲ್ಲಿ ಸ್ವಾರ್ಥ ಇರಬಾರ್ದು. ಓ ನನಗೆ ಇದು ಮಾಡೋದ್ರಿಂದ ಇಂಥವ್ರ ಜೊತೆ ಇದ್ರೆ ನನಗೆ ಈ ಲಾಭ ಅನ್ನುವಂತ ಆಲೋಚನೆ ಇರಬಾರ್ದು. ಅದಿದ್ರೆ ನಮ್ಮ ಸೇವೆಗೆ ಅರ್ಥ ಇರೋದಿಲ್ಲ. ನಾವು ನ್ಯಾಯಬದ್ಧರಾಗಿ ಇರ್ಬೇಕು, ನ್ಯಾಯಯುತವಾಗಿ ನೋಡ್ಬೇಕು, ನ್ಯಾಯಯುತವಾಗಿ ಮಾತಾಡ್ಬೇಕು. ಸತ್ಯವೇದದಲ್ಲಿ ನಿಮ್ಗೆ ಸ್ಫೂರ್ತಿ ನೀಡಿದ
ವೇದವಾಕ್ಯ ಯೆಶಾಯನು ಹೇಳ್ತಾನೆ, ನೀನು ನದಿಯ ಮಧ್ಯೆ ಹಾದು ಹೋದ್ರು, ಬೆಂಕಿ ಮಧ್ಯೆ ಇದ್ರುನು ಹೌದು. ನಿನ್ನ ಸದಮಲ ಒಳ್ಳೆ- ಸ್ವಾಮಿ ನಿನ್ನ ಬಲಗೈ ಹಿಡಿದು ನಡೆಸ್ತಾನೆ. ನಡೆಸ್ತಾರೆ. ಆ ವಾಕ್ಯ. ಆಮೇಲೆ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಏರುವರು, ಓಡಿ ದಣಿಯರು ನಡೆದು ಬಳವರು. ದೇವ್ರ ಹತ್ರ ನಾವು ಜೊತೆಗಾರರಾಗಿದ್ರೆ ದೇವ್ರು ಯಾವ ಕೊರತೆನೂ ಇಲ್ಲದೆ ನಮ್ಮನ್ನು ನಡೆಸ್ತಾನೆ ಅನ್ನುವಂಥದ್ದು ಅದು ನನಗೆ ಪ್ರಿಯವಾದದ್ದು, ಮತ್ತೆ ನನ್ನ ಜೀವಮಾನದಲ್ಲೇ ನಡೆದಿರುವಂಥದ್ದು ಕೂಡ. ಅನುಭವಿಸ್ತಾ ಇದ್ದೀರಾ? ಓಕೆ. ಸೊ ನಿಮ್ಗೆ ಇಷ್ಟವಾದಂತ ಸಂಗೀತ ಅಥವಾ ಕೀರ್ತನೆ ಯಾವ್ದಾದುಂಟಾ? ನನ್ನ ಇಷ್ಟವಾದಂತ ಸಂಗೀತ, ನಂಗೆ ಮೊದಲೇ ಚಿಕ್ಕಂದಿಂದನೂ ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ಆ ಸಂಗೀತ ಭಾರಿ ಇಷ್ಟ. ಆಮೇಲೆ ಕೀರ್ತನೆಗಳಲ್ಲಿ ಎನ್ನ ಮನವೇ ಶಾಂತತೆ ಅಂತಿರು ನಿನ್ನ ಜನಕನು ಕಾಯುವನು ಅಂತ ಒಂದು ಕೀರ್ತನೆ ಇದೆ, ಅದು ಭಾರಿ ಇಷ್ಟ. ಅದು ಕೂಡ ಯೆಶಾಯನ ಹೇಳ್ದ, ನೀನು ಯಾವ್ದ್ರ ಮಧ್ಯೆ ಹಾದು ಹೋದ್ರೂ ಕೂಡ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾರಲ್ಲ, ಅದು ಕೀರ್ತನ ರೂಪದಲ್ಲಿ ಬರ್ದಿದ್ದಾರೆ. ಅದು ಕೂಡ ನನಗೆ ಭಾರಿ ಇಷ್ಟವಾದಂತ ಸಂಕೀರ್ತನೆ. ಹಾಡಕ್ಕೆ ಇಷ್ಟಪಡ್ತೀರಾ? ಅಯ್ಯೋ ಹೌದಾ, ಒಂದೆರಡು ಒಂದು ಚರಣ ಜಸ್ಟ್ ಪಲ್ಲವಿ ಹಾಡಲೆ. ಮನವೇ ಶಾಂತತೆ ಯಾಂತಿರು ನಿನ್ನ ಜನಕನು ಕಾಯುವನು, ಎನ್ನ ಮನವೇ ಶಾಂತತೆಯಾಂತಿರು ನಿನ್ನ ಜನಕನು ಕಾಯುವನು, ಎನ್ನ ಮನವೇ ಶಾಂತತೆಯಾಂತಿರು ನಿನ್ನ ಜನಕನು ಕಾಯುವನು, ಎನ್ನ ಮನವೇ ಶಾಂತತೆಯಾಂತಿರು ನಿನ್ನ ಜನಕನು ಕಾಯುವನು. ಥ್ಯಾಂಕ್ ಯು ಮ್ಯಾಮ್. ಸೊ ನಿಮ್ಮ ಸೇವೆ ಬಿಟ್ರೆ ನಿಮ್ಗೆ ಹಾಬೀಸ್, ಟೈಮ್ ಪಾಸ್ ಏನ್ ಮಾಡ್ತೀರಿ? ಓಕೆ, ಪುಸ್ತಕ ಓದ್ತೀನಿ. ಆಮೇಲೆ ನನಗೆ ಹೊಲಿಗೆ, ಈ ಎಂಬ್ರಾಯ್ಡ್ರಿ ವರ್ಕ್ ಭಾರಿ ಇಷ್ಟ. ಅದ್ರಲ್ಲಿ 3-4 ಥರದ್ ಕಲ್ತ್ಕೊಂಡಿದ್ದೀನಿ, ಅದನ್ನ ಮಾಡ್ತೀನಿ. ಕುಕಿಂಗ್ ಕೂಡ ನಿಮ್ಗೆ ಇಷ್ಟ? ಹೌದೌದು, ಅಡಿಗೆ ಮಾಡೋದು ಭಾರಿ ಇಷ್ಟ. ಹೌದು. ನೀವು ಒಂದ್ಸಲಿ ಮಾಡಿರ ಆ ಒಂದು ಮಸಾಲಾ ಪೌಡರ್, ಮದರ್ ಇನ್ ಲಾ ಅವ್ರು ಮಂಡ್ಯದಲ್ಲಿದ್ದಾರೆ, ತುಂಬಾ ಇಷ್ಟ ಅವ್ರಿಗೆ. ಹೌದಾ? ಓಕೆ ಓಕೆ, ಹೇಳ್ತಾ ಇರ್ತಾರೆ. ಹೌದು. ಸೊ ಕೊನೆ ಪ್ರಶ್ನೆ ಅಮ್ಮ, ನೀವು ತಿರುಗಿ ನಿಮ್ಮ ಯಂಗಸ್ತ್ರ ಟೈಮ್, ಯವನಸ್ತ್ರ ದಿನಕ್ಕೆ ಹೋದ್ರೆ ಯಾವ ಬುದ್ಧಿಮಾನ ನೀವು ಹೇಳ್ಕೊತೀರಾ ನಿಮ್ಗೆ? ಯಾವ ಬುದ್ಧಿವಾದ ಏನಂದ್ರೆ, ನೀವು ಅಂದ್ರೆ ಯವನಸ್ಥ ಪಾಸ್ಟರ್ ಆಗಿ ಇದ್ರೆ ನೀವು ಮೊದಲನೇದಾಗಿ ಪಾಸ್ಟರ್ ಆಗಿರಿ. ನಿಮ್ಮ ಜವಾಬ್ದಾರಿ, ನೀವೊಂದು ಸಭಾ ಪಾಲಕಿಯಾಗಿ ಏನು ಲೋಕವನ್ನ ಅನುಸರಣೆ ಮಾಡಬೇಡಿ. ನಿಮ್ಮನ್ನ ಕರೆದಾತನು ನಿಮ್ಮನ್ನ ಯಾವುದಕ್ಕೆ ಅಪೇಕ್ಷೆ ಪಡ್ತಾನೋ ಅದನ್ನ ಮಾಡ್ರಿ. ಲೋಕವನ್ನ ಮೆಚ್ಚಿಸಕ್ ಸಾಧ್ಯ ಇಲ್ಲ. ನಾವು ಯಾವಾಗ್ಲೂ ನಿಮ್ಮನ್ನ ಕರೆದಾತನನ್ನ ಮೆಚ್ಚಿಸ್ಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ತ್ಯಾಗ ಮಾಡ್ಬೇಕಾಗಿದ್ರು ಸಿದ್ಧರಾಗಿರ್ಬೇಕು. ಎಲ್ಲಿ ಕಳಿಸಿದ್ರು ಹೋಗ್ಬೇಕು, ಯಾವ ಕೆಲಸ ಕೊಟ್ರು ಮಾಡ್ಬೇಕು, ನಂಬಿಗಸ್ತಿಕೆಯಿಂದ ಮಾಡ್ಬೇಕು. ನಂಬಿಗಸ್ತಿಕೆ ಬಹಳ ಮುಖ್ಯ. ದೇವ್ರ ಕರೆನ ನಾವು, ಹೌದು, ನಂಬಿಗಸ್ತಿಕೆ, ವಿಧೇಯತೆ. ನಾನು ಅಲ್ಲಿ ಹೋಗಲ್ಲ, ಇಲ್ಲಿ ಹೋಗಲ್ಲ, ನನ್ಗೆ ಅದ್ ಬೇಕು ಇದು ಬೇಕು ಅಂತ ಕೇಳೋದಕ್ಕಿಂತ ಸ್ವಾಮಿ ಗೊತ್ತು ನಾವೆಲ್ಲಿ ಹೋದ್ರೆ ಏನ್ ಮಾಡ್ತೀವಿ ಅಂತ, ಆತನ ನಡೆಸ್ತಾನೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ತುಂಬಾ ಸರಿಯಾಗಿ ಹೇಳಿದ್ರಿ ಅಮ್ಮ. ಇಲ್ಲಿ ತನಕ ನೀವು ನಮ್ಗೆ ಸಮಯ ಕೊಟ್ಟು ನಮ್ ಜೊತೆಗೆ ಮಾತಾಡಿದ್ರಿ. ನಿಮ್ಮ ಅನುಭವಗಳ ಬಗ್ಗೆ, ಪಾದ್ರಿ ಅನುಭವಗಳ ಬಗ್ಗೆ, ಮತ್ತೆ ನಿಮ್ಮ ಸ್ವಂತ ಲೈಫ್ ಅನುಭವದ ಬಗ್ಗೆ ನಮ್ಗೆ ಮಾತಾಡಿದ್ರಿ. ನಮ್ಗೆ ತುಂಬಾ ಆಶೀರ್ವಾದವಾಗಿತ್ತು. ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಈಗ ನಾವು ನಮ್ಮ ವ್ಯೂವರ್ಸ್ಗೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡೋಣ. ಪರಮ ಪವಿತ್ರವುಳ್ಳ ತಂದೆಯಾದಂಥ ದೇವ್ರೆ, ಈ ಸಮಯಕ್ಕೋಸ್ಕರವಾಗಿ, ಪ್ರಶಾಂತ ನೀರು ಈ ಸೇವೆಗೋಸ್ಕರವಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಇದನ್ನ ಪ್ರಾರಂಭಿಸುವಲ್ಲಿ ನೀನು ನಮ್ಮ ಸಹೋದರರಾದ ಪ್ರಶಾಂತ್ ಅವರನ್ನ ನೀನು ಪ್ರೋತ್ಸಾಹಿಸಿ, ಪ್ರೇರಿಸಿ ನಡೆಸಿರುವುದಕ್ಕೋಸ್ಕರ ಸ್ತೋತ್ರ. ಸೇವೆಯ ಬಗ್ಗೆ ಅನೇಕ ಸಂಗತಿಗಳನ್ನು ಹಂಚಿಕೊಳ್ಳುವ ಹಾಗೆ ಕೃಪೆ ಮಾಡಿದ, ಯಾವ ಪ್ರಯೋಜನಕ್ಕೂ ಬಾರದ ನನ್ನ ಮೂಲಕವಾಗಿ ನೀನು ಈ ದಿನದಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೆ. ಅದಕ್ಕೋಸ್ಕರ ಸ್ತೋತ್ರ ಕರ್ತನೆ.
ಇದನ್ನ ವೀಕ್ಷಿಸುವಂತ ನಿನ್ನ ಜನರು ಇದರಿಂದ ಏನಾದರೂ ಒಳ್ಳೆಯದಿದ್ರೆ ಅದನ್ನ ಹೊಂದಿಕೊಂಡು ಸೇವೆಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಲಿಕ್ಕಾಗುವಂತೆಯೂ ನಡೆಯುವಂತ ಸೇವೆಗೋಸ್ಕರವಾಗಿ ಸ್ತೋತ್ರ ಸಲ್ಲಿಸ್ಲಿಕ್ಕಾಗುವಂತೆಯೂ ನೀನು ಕೃಪೆ ಮಾಡಿ ನಡೆಸೆಂದು ಭಿನ್ನಹ ಮಾಡುತ್ತೇವೆ. ಸ್ವಾಮಿ, ಜನರು ನಿನ್ನ ಪ್ರೀತಿ ಮಾಡುವಂಥವರಾಗಿ ನಿನ್ನ ಸೇವೆಯಲ್ಲಿ ನೆಲೆಗೊಳ್ಳಲಿಕ್ಕಾಗುವ ಹಾಗೆ ಕೃಪೆ ಮಾಡಿ ನಿನ್ನ ಪ್ರೀತಿಯನ್ನ ಇನ್ನಷ್ಟು ನಾವೆಲ್ಲರೂ ಹಂಚಿಕೊಳ್ಳುವ ಹಾಗೆ ಸಹಾಯ ನೀಡೆಂದು ಯೇಸು ಪ್ರಭುವಿನ ಮುದ್ದು ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮೊಬ್ಬರಿಗೂ ಇಷ್ಟು ಟೈಮ್ ಸಮಯ ಕೊಟ್ಟು ನೀವು ಈ ವಿಡಿಯೋ ನೋಡಿದ್ರಿ. ನೀವು ಇದರ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ನಂಬ್ತೇನೆ. ನೀವು ಕಂಟಿನ್ಯೂಯಸ್ ಆಗಿ ಪ್ರಶಾಂತ ನೀರು ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಾಯ್.